ಪರಲೋಕ ತಂದೆ, ಈ ವಾರದ ಮೊದಲ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡಿ ಬಂದು ನಿಮ್ಮ ಪರಿಶುದ್ಧವಾದಂತ ಯಜ್ಞಗಳನ್ನು ಅರ್ಪಿಸೋದಕ್ಕೆ ಸಿದ್ಧರಾಗಿದ್ದೇವೆ. ಆತ್ಮಿಕದ ಯಜ್ಞಗಳನ್ನ ಸಮರ್ಪಿಸುತ್ತಾ ನಿನ್ನ ವಾಕ್ಯಗಳನ್ನ ತಂದೆ ಕೇಳುವುದಕ್ಕೆ ಸಿದ್ಧರಾಗಿದ್ದೇವೆ. ಮಾತಾಡದ ದಾಸನದ ನನ್ನ ಪಾದ ಬಳಿಗೆ ಒಪ್ಪಿಸ್ತೇನೆ. ನನ್ನಷ್ಟದಕ್ಕೆ ಮಾತಾಡದೆ ಪವಿತ್ರ ಸಹಾಯದೊಂದಿಗೆ ಮಾತಾಡದೆ ಬಲಪಡಿಸು. ಕೇಳುವಂತ ಹೃದಯದ ಬಾಗಿಲು ತೆರೆಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಜೀವನ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮ ತಂದಾರ್ತಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಹೊಂದಿಸಿಕೊಳ್ಳುತ್ತಾ, ದೇವರು ತಾನೇ ನಮ್ಮನ್ನ ಇಲ್ಲಿಯವರೆಗೂ ನಡೆಸಿ ಆತನ ಕೃಪೆಯಿಂದ ಬಲಪಡಿಸಿದ್ದಾನೆ. ಹೊಸ ದಿನವನ್ನ, ವಾರದ ಮೊದಲನೇ ದಿನವನ್ನ ಕಾಣುವಂತೆಯೂ ಭಾನುವಾರದ 2ನೇ ಭಾನುವಾರ ವರ್ಷಕ್ಕೆ ಸಂಧಿಸುವಂತೆಯೂ ನಿಮ್ಮೆಲ್ಲರಿಗೂ ಸಹ ಈ ಸಮಯವನ್ನ ಕೊಟ್ಟಿದ್ದಾನೆ. ದೇವರು ತಾನೇ ಈ ವಾಕ್ಯದಲ್ಲಿ ನಮ್ಮ ಬಲಪಡಿಸಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಇವತ್ತು ಕೆಲವೊಂದು ವಿಷಯಗಳನ್ನ, ಇದು ಒಂದು ಭಾಗದವಾಗಿ ನಾನು ನಿಮ್ಮ ಜೊತೆಯಲ್ಲಿ ಪ್ರತಿ ವಾರವೂ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ನಾವು ಈ ಲೋಕದಲ್ಲಿ ಇರುವವರೆಗೂ, ಬದುಕಿರುವವರೆಗೂ ದೇವರ ಚಿತ್ತದ ಪ್ರಕಾರ ನಮ್ಮಲ್ಲಿ ಅನೇಕ ವಿಷಯಗಳನ್ನ ನಾವು ಕಾರ್ಯವನ್ನ ಮಾಡಿ ನಮ್ಮ ಪ್ರಯಾಣವನ್ನ ಮುಕ್ತಾಯ ಮಾಡ್ತೇವೆ. ಅಂತ ವಿಷಯಗಳಲ್ಲಿ ಮುಖ್ಯವಾದಂತ ವಿಷಯಗಳಂದ್ರೆ ಇಸ್ ದ ಬೆಸ್ಟ್ ಅನ್ನುವಂಥ ಪದದಲ್ಲಿ ಉತ್ತಮವಾದಂಥದ್ದನ್ನ ನಾವು ಆರಿಸ್ಕೋತೇವೆ. ನಾವು ಎಲ್ಲೇ ಹೋದ್ರು ಸಹ, ನಾವು ಎಷ್ಟೇ ಒಂದು ಹಂತದಲ್ಲಿದ್ರು ಸಹ ಅದರಲ್ಲಿ ಉತ್ತಮವನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತೇವೆ. ಶ್ರೀಮಂತರು ಅವರ ಲೆವೆಲ್ ಅಲ್ಲಿ ಉತ್ತಮನ ಹುಡುಕ್ತಾರೆ, ಮಧ್ಯವರ್ಗದಲ್ಲಿರೋರು ಅವರ ಲೆವೆಲ್ಗೆ ಉತ್ತಮನ ಹುಡುಕ್ತಾರೆ, ಕಡು ಬಡವರು ಅದರಲ್ಲೂ ಉತ್ತಮನ ಹುಡುಕ್ತಾರೆ. ಯಾವ್ದು ಉತ್ತಮ, ಯಾವ್ದು ಬೆಸ್ಟ್ ಅಂತದೋ, ಯಾವ್ದು ಕರೆಕ್ಟ್ ಅಂತ ಅನ್ನಿಸ್ತದೋ ಅದರಲ್ಲೇ ಪ್ರಯತ್ನ ಪಡ್ತೇವೆ. ಉದಾಹರಣೆಗೆ ನೋಡೋದಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಸೇವಿಸಿದ ಆಹಾರದಲ್ಲಿ ಉತ್ತಮನ ಹುಡುಕ್ತೇವೆ. ಒಳ್ಳೆ ತರಕಾರಿ, ಒಳ್ಳೆಯ ಒಂದು ಆಹಾರದ ಯಾಕೆಂದ್ರೆ ಅದು ದಿನನಿತ್ಯದ ಒಂದು ಆದರೂ ಸಹ, ಅದು ಪ್ರತಿದಿನಕ್ಕೆ ಬೇಕಾದ್ರೂ ಸಹ ಅದರಲ್ಲೂ ನಾವು ಉತ್ತಮ ಹುಡುಗ. ಯಾಕಂದ್ರೆ ಅದು ನಮ್ಮ ಮುಖ್ಯವಾದಂತ ಅಂಶವಾಗಿ, ಯಾಕಂದ್ರೆ ದೇಹದ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿದೆ. ಯಾವುದೋ ಒಂದು ಸಿಕ್ತು, ಏನೋ ಒಂದು ಸಿಕ್ತು, ಅದನ್ನ ತಿನ್ನೋದಕ್ಕೆ ಹೋಗೋದಿಲ್ಲ, ನಾವು ಬೆಸ್ಟ್ ಹುಡುಕ್ತೇವೆ. ಅದೇ ತರ ಮುಖ್ಯವಾದದ್ದು ಇನ್ನೊಂದು ವಿಷಯ ಅಂದ್ರೆ ಮಕ್ಕಳಿಗೆ ಕೊಡುವಂತ ವಿದ್ಯಾಭ್ಯಾಸ, ಇದು ಎಜುಕೇಶನ್. ಉತ್ತಮವಾದಂತಹ ಎಜುಕೇಶನ್ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಯಾಕೆ ನಾವು ಉತ್ತಮವಾದಂತಹ ಎಜುಕೇಶನ್ ಕೊಡೋಕೆ ಪ್ರಯತ್ನ ಪಡ್ತೇವೆ ಅಂದ್ರೆ ಅವರ ಭವಿಷ್ಯವನ್ನ ಆ ಜಾಗದಲ್ಲಿ ರೂಪಿಸಿರ್ತದೆ. ಎಲ್ಲಿ ಉತ್ತಮ ಇದೆಯೋ ಅದನ್ನ ಎಲ್ಲ ಅನೇಕ ಸ್ಕೂಲ್ಗಳಿದೆ, ಅನೇಕ ಕಾಲೇಜ್ಗಳಿದೆ. ಎಲ್ಲಾ ಕಾಲೇಜಿಗೂ ನಾವು ಸೇರ್ಸಕ್ ಹೋಗಲ್ಲ. ಇಸ್ ದ ಬೆಸ್ಟ್, ಯಾವ್ದು ಉತ್ತಮ ಕಾಲೇಜ್, ಯಾವ್ದು ಉತ್ತಮ ಸ್ಕೂಲ್, ಅಲ್ಲಿ ಏನಿದೆ, ಅಲ್ಲಿರುವಂತ ಸ್ಕೂಲಿನ ನಿಯಮಗಳೇನಿದೆ, ಅಲ್ಲಿರುವಂತ ವಿದ್ಯೆ ವಿಷಯದಲ್ಲಿ ಹೇಗಿದೆ, ಅಲ್ಲಿರುವಂತ ಒಂದು ವಿದ್ಯೆಯಿಂದ ಬಂದಂತ ರ್ಯಾಂಕ್ ಸ್ಟೂಡೆಂಟ್ಸ್ ಗಳಿಗೆ ಇದೆಲ್ಲ ನೋಡಿ ಏನ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಆ ಸ್ಕೂಲ್ಗೆ, ನಮ್ಮ ಮಕ್ಕಳನ್ನ ಆ ಕಾಲೇಜ್ಗೆ ಸೇರ್ಸೋದಕ್ಕೆ ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವರ ಭವಿಷ್ಯ ವಿದ್ಯೆಯಲ್ಲಿ ನಿಂತಿದೆ. ಇವತ್ತು ಸಹ ನಾವು ಪ್ರಾಮುಖ್ಯತೆ ವಹಿಸಬೇಕಾಗಿರೋದು ಎಲ್ಲರಿಗೂ ಸಹ ವಿದ್ಯೆಯಲ್ಲಿ ಮಾತ್ರ. ಯಾಕಂದ್ರೆ ನೀವೆಷ್ಟೇ ಉತ್ತಮವಾದ ಬಟ್ಟೆ, ಎಷ್ಟೇ ಉತ್ತಮದ ಆಹಾರ ಕೊಡಿಸ್ರು ಅದು ಸ್ವಲ್ಪ ದಿವಸ ಇರ್ತದೆ, ಅದು ಹೋಗುತ್ತೆ. ಆದ್ರೆ ವಿದ್ಯೆ ಅನ್ನೋದು ಇದೆಯಲ್ಲ, ಉತ್ತಮದ ವಿದ್ಯೆ, ಅದು ಅವರ ಜೀವನಕ್ಕೆ ತುಂಬಾ ನಾಂದಿ ಆಡುತ್ತೆ. ನಾವ್ ಯಾವ್ದೋ ಸ್ಕೂಲು, ಯಾವ್ದೋ ಒಂದು ಕಾಲೇಜು, ಏನೋ ಒಂದು ಸಬ್ಜೆಕ್ಟ್, ಏನೋ ಒಂದು ಇದು ಅಂತ ಬಿಟ್ರೆ ಅವರ ಮುಂದಿನ ಭವಿಷ್ಯವನ್ನ ನೋಡಿದಾಗ ಒಂದು ಚಿಂತಾಜನಕವಾಗಿ ಮಾರ್ಬಿಡೋದು. ಅದು ನಮ್ಮ ಪೇರೆಂಟ್ಸ್ ಆಗಿರುವಂತ ನಾವು ನೋಡ್ಲೇಬೇಕಾಗಿ ಬರ್ತದೆ. ಎಷ್ಟೋ ಕಷ್ಟನೋ ಸುಖನೋ ತಂದೆ ತಾಯಿಗಳು ಏನ್ ಮಾಡ್ತಾರೆ, ತಮ್ಮ ಮಕ್ಕಳ ಒಂದು ವಿದ್ಯೆಗೆ ಹೆಚ್ಚಿನ ಗಮನ ಕೊಡ್ತಾರೆ. ಅದು ತುಂಬಾ ಮುಖ್ಯ ಪ್ರಿಯರೇ. ಇವತ್ತಿಗೂ ಸಹ ನಮ್ಮ ಸಭೆಯಲ್ಲಿ ಸಹ ಮಕ್ಕಳಿದ್ದಾರೆ, ಕಾಲೇಜ್ಗೆ ಹೋಗುವಂತ ಮಕ್ಕಳಿದ್ದಾರೆ, ಸ್ಕೂಲ್ಗಳು ಹೋಗ್ತಾರೆ. ಎಲ್ಲರಿಗೂ ಸಹ ನಿಮ್ಮ ಶಕ್ತಿಗೆ ಮೀರುವುದಾದ್ರೂ ಪರವಾಗಿಲ್ಲ, ವಿದ್ಯೆಯನ್ನ ದಯವಿಟ್ಟು ಕೊಡಿ ಮಕ್ಕಳಿಗೆ. ಯಾಕೆಂದ್ರೆ ವಿದ್ಯೆ ಎಂಬುದು ನಾವು ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಅವ್ರನ್ನ ಎತ್ತಿ ಹಿಡಿದು ಅವ್ರನ್ನ ಕಾಪಾಡುತ್ತೆ. ಒಂದು ಕಾಲಮಾನದಲ್ಲಿ ತಂದೆ ತಾಯಿಗಳಾದಂತ ನಾವು ಒಂದು ದಿನ ಮಕ್ಕಳನ್ನ ಬಿಟ್ಟು ಹೋಗುವಂತ ಸಂದರ್ಭಗಳು ಬರುತ್ತೆ. ಇಲ್ಲಾಂದ್ರೆ ನಾವು ಕುಗ್ಗು ಹೋಗಿ ಬಲಹೀನರಾಗಿ ಒಂದು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ, ಇಲ್ಲಾಂದ್ರೆ ಬಲಹೀನರಾದಂತ ವೃದ್ಧಾಪ್ಯ ಹೋಗುವಂತ ಸಂದರ್ಭ ಬರ್ತದೆ. ಆ ಸಂದರ್ಭ ಅವ್ರಿಗೆ ಹೆಚ್ಚಾಗಿ ಬಲ ಕೊಡಿಸೋದೆ ಅಂದ್ರೆ ನಾವು ಮಾಡಿದಂತ ಆಸ್ತಿ ಆಗಲಿ, ನಾವು ಮಾಡಿದಂತ ಐಶ್ವರ್ಯ ಅವ್ರನ್ನ ಯಾವತ್ತಿಗೂ ಸ್ಪಂದಿಸೋದಿಲ್ಲ. ಅದು ಸ್ವಲ್ಪ ಮಾತ್ರನೇ. ಅವ್ರನ್ನ ಉತ್ತಮವಾದಂತ ಸ್ಥಳಕ್ಕೆ ಕರ್ಕೊಂಡು ಹೋಗೋದು ಅಂದ್ರೆ ವಿದ್ಯೆ, ಎಜುಕೇಶನ್ ವಿಷಯದಲ್ಲಿ ನಾವು ಹೆಚ್ಚಾಗಿ ಗಮನ ಸಲ್ಲಿಸಬೇಕಾಗಿದೆ ಬರೀ. ಆದ್ರೆ ನಾವು ಮಾಡೇ ಮಾಡ್ತೀವಿ, ಎಲ್ಲರೂ ಸಹ ಮಾಡೇ ಮಾಡ್ತೀವಿ. ಎಲ್ಲಾ ಸ್ಕೂಲನ್ನು ಸಹ ನಾವು ಪರಿಶೀಲನೆ ಮಾಡ್ತೀವಿ. ಅದು ಬೆಸ್ಟ್ ಸ್ಕೂಲ್ ಅಂತೀವಿ, ಯಾವ ಬೆಸ್ಟ್ ಕಾಲೇಜ್, ಅಲ್ಲಿ CBSE ಇದೆಯಾ, ಅಲ್ಲಿ ಅಬಕಾಸ್ ಕ್ಲಾಸ್ಗಳಿದೆಯಾ, ಏನೆಲ್ಲ ಇದೆ ನಮ್ಗೆ ಗೊತ್ತಿದೆ. ಅದು ಸ್ಪೋರ್ಟ್ಸ್ ಇದೆಯಾ, ನನ್ನ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇದೆ, ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಸ್ಕೂಲ್ಗಳು. ಇಲ್ಲ ಸೈನ್ಸ್ ಅಂದ್ರೆ ಸೈನ್ಸ್ ಸಂಬಂಧಪಟ್ಟಂತ ಸ್ಕೂಲ್ ಕಾಲೇಜ್ಗಳು. ಯಾಕೆ ಅಂದ್ರೆ ನೀವು ಪ್ರಯತ್ನ ಪಡುವಂತ ಪೇರೆಂಟ್ಸ್ಗಳು ಪ್ರಯತ್ನ ಪಡುವಂತ ಪ್ರತಿಯೊಂದು ಮಕ್ಕಳ ಒಂದು ನಿಜವಾದಂತ ರೂಪುರೇಷೆಗಳಿಗೆ ಕಾರಣರಾಗ್ತವೆ. ಇವತ್ತು
ಆ ರೀತಿಯಾದಂತ ಹಂಗಿನಲ್ಲಿ, ಆ ರೀತಿಯಾದಂತ ಆಲೋಚನೆಯಲ್ಲಿ ನಾವು ಸಹ ಸತ್ಯವೇದದಲ್ಲಿ ಒಂದು ಉತ್ತಮವಾದಂತ ವಿಷಯವನ್ನ ನಾವು ಗಮನಿಸಬೇಕಾಗಿದೆ. ದಿ ಬೆಸ್ಟ್ ಯಾವುದು, ಉತ್ತಮವಾದಂತ ಯಾವ್ದಾಗಿದೆ? ವೇದವಾಕ್ಯ ನಮ್ಗೆ ತಿಳಿಸ್ತದೆ ಪ್ರಿಯರೇ. ನಿಮ್ಮ ಸತ್ಯವೇದನ್ನು ತಿಳಿಸ್ಕೊಳ್ಳಿ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 7ನೇ ಅಧ್ಯಾಯ. ಇಬ್ರಿಯ ಬರಹಗಾರ ಇಸ್ರಾಯೇಲರಲ್ಲಿ ಇದ್ದಂತವರು ಕ್ರಿಸ್ತರಾಗಿ ಬಂದಾಗ, ಇಸ್ರಾಯೇಲರಂತ ಯೂದರು ಕ್ರೈಸ್ತರಾಗಿ ಬಂದಾಗ ಅವರಿಗೆ ಬರೆದಂತ ಪತ್ರಿಕೆನೆ ಈ ಇಬ್ರಿಯ ಪತ್ರಿಕೆ. 7ನೇ ಅಧ್ಯಾಯ 19ನೇ ವಾಕ್ಯವನ್ನ ಇಸ್ರಾಯೇಲರಿಗೆ ಬರಿತಾ ಇದ್ದಾನೆ. ಅಂದ್ರೆ ಯೂದರು ಕನ್ವರ್ಟೆಡ್ ಕ್ರಿಶ್ಚಿಯಾನಿಟಿ, ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾ ಸ್ಥಾನ ಹೊಂದಿ ಸಭೆಯಲ್ಲಿ ಬಂದವ್ರಿಗೆ ಅವರು ತಿರ್ಗಾ ಹಿಂತಿರುಗಿ ಹೋಗುವಂತ ಸಂದರ್ಭ ಬಂದಾಗ ಬರೆದಂತ ಪತ್ರಿಕೆನೇ ಇಬ್ರಿಯ ಪತ್ರಿಕೆ. 7ನೇ ಅಧ್ಯಾಯ 19ನೇ ವಾಕ್ಯವನ್ನ ದಯವಿಟ್ಟು ಯಾರು ಓದಬೇಕನ್ನ ಕೇಳ್ಕೊತೀನಿ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 7ನೇ ಅಧ್ಯಾಯ 19ನೇ ವಾಕ್ಯ. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂತದ್ದು. ಧರ್ಮಶಾಸ್ತ್ರವು ಯಾವುದನ್ನ ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದಂತ ನಿಯಮಗಳು ನಿರ್ಬಲವಾಗಿಯೂ ನಿಷ್ಪ್ರಯೋಜನಕವಾಗಿಯೂ ಇದ್ದದಾಗಿ ಹೋಯಿತು ಅಂತ ಹೇಳ್ತಾರೆ. ಅಂದ್ರೆ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಅದು ಯಾವುದಕ್ಕೂ ಉಪಯೋಗಕ್ಕಾಗ್ಲಿಲ್ಲ, ಅದು ನಿಷ್ಪ್ರಯೋಜನ ಆಯಿತು, ಅದು ನಿರ್ಬಲವಾಯಿತು, ಅದು ಬಲವಿಲ್ಲದಾಗಿತ್ತು. ಅದಕ್ಕಾಗಿ ದೇವರು ಇನ್ನೊಂದು ಒಂದು ಕೊಡ್ತಿದ್ದಾನೆ. ಅದನ್ನೇ ಯಾವ್ದು ಅಂತ ಹೇಳ್ತಾನೆ? ಅದಕ್ಕೆ ಬದಲಾಗಿ ಏನ್ ಕೊಡ್ತಿದ್ದಾನೆ? ಉತ್ತಮವಾದದ್ದು ಅಂತ ಹೇಳ್ತಾನೆ. ಕ್ರಿಸ್ತನ ಪ್ರಿಯರೇ, ಇಸ್ ದ ಬೆಸ್ಟ್. ಯಾವುದು ಉತ್ತಮ? ನಾವು ಈಗ ತಾನೇ ಅನೇಕ ಉದಾಹರಣೆಗಳನ್ನ ನಾನು ಕೊಟ್ಟೆ. ನನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಯಾವ್ದು ಉತ್ತಮ ಕಾಲೇಜ್, ಯಾವ್ದು ಉತ್ತಮ ಸ್ಕೂಲು, ಯಾವ್ದು ಉತ್ತಮ ಎಜುಕೇಶನ್, ನಮ್ಮ ಮಕ್ಕಳಿಗೆ ಒಳ್ಳೆ ಊಟ ಕೊಡೋದಕ್ಕೆ ಯಾವ್ದು ಉತ್ತಮವಾದಂತ ಆಹಾರದ ಒಂದು ದಿನಚರಿ, ಉತ್ತಮವಾದಂತ ಬಟ್ಟೆ, ಎಲ್ಲದಕ್ಕೂ ಉತ್ತಮ ಹುಡುಕುವಂತ ನಾನು ಆತ್ಮಿಕವಾದಂತ ವಿಷಯದಲ್ಲಿ ಸಹ ಉತ್ತಮ ಹುಡುಕ್ಬೇಕಾಗಿದೆ. ಧರ್ಮಶಾಸ್ತ್ರ ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ ಇಲ್ಲಿ, ಅಂದ್ರೆ ಯೂದರಾಗಿ ಕ್ರೈಸ್ತರಿಗೆ ಕನ್ವರ್ಟ್ ಆದವ್ರಿಗೆ ಹೇಳ್ತಿದ್ದಾನೆ, ಉತ್ತಮವಾದದ್ದು ಒಂದು ಕೊಡಲ್ಪಟ್ಟಿದೆ. ಆ ಉತ್ತಮ ಯಾವುದು ಅಂತ ಹುಡುಕ್ಬೇಕಾಗಿದೆ ಪ್ರಿಯರೇ. ನಾವು ಸಹ ಇವತ್ತು ಯಾಕೆ ಇದನ್ನ ವಿಷಯ ತೆಗೆದಿದ್ದೀನಿ ಅಂದ್ರೆ, ನಾನು ಕಳೆದ 4 ದಿನಗಳಿಂದ ನಾನು ಕೊಯಮತ್ತೂರು ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದ ಅನೇಕ ಅಮೆರಿಕನ್ ಸಹೋದರಗಳು ನಮ್ಮ ಜೊತೆಯಲ್ಲಿ ವೇದ ವಾಕ್ಯವನ್ನು ಹಂಚಿಕೊಂಡ್ರು. ಅಲ್ಲಿ ಅನೇಕ ವಿಷಯಗಳು ಚರ್ಚೆ ಆದಂತ ಸಂದರ್ಭ ಬಂದಾಗ ನಾವು ಇಲ್ಲೊಂದು ಕಾರ್ಯಕ್ರಮ ಮಾಡ್ತಿದ್ವಿ. ಅಲ್ಲಿ ದೊಡ್ಡ ಕ್ಯಾಂಪಸ್, ಅದು CSI ಕ್ಯಾಂಪಸ್. 2 ಕಡೆನೂ 2 ರೀತಿಯಾದಂತ ಒಂದು ಕೂಟಗಳು ನಡೀತಿದೆ. ಅಲ್ಲಲ್ಲಿ ಪ್ರೇಯರ್ ಕೂಟಗಳು ನಡೀತಿದೆ. ಒಂದು ಕಡೆ ತುಂಬಾ ಶಬ್ದದ ಕೂಟ ನಡೀತಿದೆ, ಇನ್ನೊಂದು ಕಡೆ ಮೌನವಾಗಿದೆ. ನಮ್ದು ಇನ್ನೂ ಮೌನವಾಗಿದೆ. ಅಲ್ಲಿ ಚರ್ಚೆ ನಡೀತಾ ಇತ್ತು. ಅಲ್ಲಿ ಹೊರಗಡೆಯಿಂದ ಬಂದಂತವ್ರು ಎಲ್ಲರೂ ಕ್ರಿಶ್ಚಿಯನ್ನೇ, ಒಬ್ಬೊಬ್ರು ಒಂದೊಂದ್ ತರ ಇದಾರಲ್ಲ. ಇವ್ರು ನೋಡಿದ್ರೆ ಇವ್ರದ್ದು ರಸ್ತೆಯಲ್ಲಿ ಕೇಳಿಸ್ತಿದೆ ಶಬ್ದ, ಇವ್ರು ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ, ಇವ್ರು ಇರೋದೇ ಗೊತ್ತಾಯ್ತಾ ಇಲ್ಲ. ಯಾರು ಮಾತಾಡ್ತಾರೆ ಅಂದ್ರೆ ಅನ್ಯರು ಮಾತಾಡ್ತಿದ್ದಾರೆ. ಅಲ್ಲಿರೋ ಕಾರ್ ಡ್ರೈವರ್ಸ್ ಗಳು ಮಾತಾಡ್ತಿದ್ದಾರೆ. ಅಲ್ಲಿ ಸಂದರ್ಭಗಳು ಬಂದಾಗ, ಅವ್ರ ಜೊತೆಲಿ ಸಂಭಾಷಣೆ ಬಂದಾಗ, ನಮ್ಮ ಜೊತೆಲಿ ಸಹೋದರಗಳ ಜೊತೆಲಿ ಮಾತಾಡ್ತಿದ್ದ ಸಂದರ್ಭ ಬಂದಾಗ ಅವ್ರು ಹೇಳ್ತಿದ್ರು, ಯಾವ್ದು ಸರ್ ಇದು ಕರೆಕ್ಟಾ, ಇದು ಕರೆಕ್ಟಾ, ಅದು ಕರೆಕ್ಟ್ ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ಅವಾಗ ಅಲ್ಲಿರೋರು ಹೇಳ್ತಾರೆ, ನೋಡಿ ಸರ್, ಎಲ್ಲಾನು ಕರೆಕ್ಟ್ ಅಂತ ಹೇಳೋದಕ್ಕಿಂತ ಯಾವ್ದು ಬೆಸ್ಟ್ ಅನ್ನೋದನ್ನ ನೀವು ಹುಡುಕ್ಬೇಕಾಗಿದೆ, ಚಾಯ್ಸ್ ಮಾಡ್ಬೇಕಾಗಿದೆ. ಎಲ್ಲಾನು CBS ಸ್ಕೂಲ್ಗಳೇ, ಎಲ್ಲಾನು ಸೆಂಟ್ರಲ್ ಸಿಲೆಬಸ್ಗಳೇ, ಎಲ್ಲಾನು ಉತ್ತಮ ಸ್ಕೂಲ್ಗಳೇ. ಯಾವ್ದು ಕಂಡಮ್ ಸ್ಕೂಲ್ ಯಾವ್ದನ್ನ ಹೇಳಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಅದ್ರಲ್ಲಿ ಯಾವ್ದು ಬೆಸ್ಟ್ ಅನ್ನ ಹುಡುಕ್ತಾ ಇದೀವಿ, ಅದು ಯಾವ್ದ್ರಲ್ಲಿ ಉತ್ತಮ ಅಂತ ಹುಡುಕ್ತಾ ಇದೀವಿ. ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಎಲ್ಲ ಉತ್ತಮವಾದ ಪದಾರ್ಥಗಳಿದೆ. ಯಾವ್ದು ನಾವ್ ಏನ್ ಮಾಡ್ತೀವಿ, ಬೆಸ್ಟ್ ಅದನ್ನ ಹುಡುಕ್ತೀವಿ. ಆ ರೀತಿಯಲ್ಲಿ ಅವ್ರಿಗೆ ಹೇಳಿದಂತ ಉತ್ತರ ಏನಂದ್ರೆ, ಅಲ್ಲಿರೋ ಸಹೋದರ ಹೇಳಿದಂತ ಜನ, ನೀವೆಲ್ಲರೂ ನೋಡಿ ಹೂ ಇಸ್ ದ ಬೆಸ್ಟ್, ಯಾವ್ದು ಕರೆಕ್ಟ್. ಯಾಕೆಂದ್ರೆ ಹೇಗೆ ಆಹಾರದಲ್ಲಿ ನಾವು ಶ್ರದ್ಧೆ ವಹಿಸ್ತೀವೋ, ಹೇಗೆ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಶ್ರದ್ಧೆ ವಹಿಸ್ತೀವೋ, ಆತ್ಮಿಕದಲ್ಲಿಯೂ ನಾವು ಅಷ್ಟೇ ಶ್ರದ್ಧೆ ವಹಿಸ್ಬೇಕಾಗಿದೆ ಪ್ರಿಯರೇ. ನಾವು ಅಷ್ಟರ ಮಟ್ಟಿಗೆ ನಾವು ಶ್ರದ್ಧೆ ವಹಿಸ್ಲಿಲ್ಲ ಅಂದ್ರೆ ನಮ್ಮ ಆತ್ಮಿಕ ಜೀವಿತ ಕುಗ್ಗೋಗುತ್ತೆ. ಹೇಗೆ ನಮ್ಮ ಮಕ್ಕಳಿಗೆ ಕೊಡುವಂತ ವಿದ್ಯೆಯಲ್ಲಿ ನಾವು ನಮ್ಮ ಇಷ್ಟಕ್ಕೆ ಬಂದಂಗೋ, ಇಲ್ಲಾಂದ್ರೆ ನಮ್ಮ ಅರಿವಿಗೆ ಬಂದಂಗ ನಾವು ಕೊಟ್ಟಾಗ, ನಾಳೆ ದಿವಸದಲ್ಲಿ ಮಕ್ಕಳು ನಮ್ಮನ್ನ ಪ್ರಶ್ನಿಸಬಾರ್ದು. ಅಮ್ಮ ನಾನು ಹೇಳ್ದೆ ನನ್ಗೆ ಆ ಕಾಲೇಜ್ ಸೇರ್ಸು ಅಂತ, ಅಮ್ಮ ನಾನು ಹೇಳ್ದೆ ಈ ಸಬ್ಜೆಕ್ಟ್ ಓದ್ತೀನಿ ಅಂತ ಹೇಳ್ದೆ, ಅಪ್ಪ ನನಗೆ ಈ ಸ್ಕೂಲ್ಗೆ ಸೇರ್ಸು ಅಂತ ಹೇಳ್ದೆ, ನೀನು ನಿನ್ನ ಅವಶ್ಯಕತೆಗೂ ನಿನ್ನ ಒಂದು ಯಾವ್ದೋ ಒಂದು ಆಲೋಚನೆಯಲ್ಲಿ ನೀ ಈ ಸ್ಕೂಲು ಇಲ್ಲ ಈ ಕಾಲೇಜ್ ಈ ಸಬ್ಜೆಕ್ಟ್ ಅಂತ ತೆಗೆದ್ರಿಂದ ನೋಡು ನಾನು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡೆ ಅಂತ ಹೇಳುವಂತ ದಿನಗಳು ಬರ್ತದೆ ಪ್ರಿಯರ. ಪೇರೆಂಟ್ಸ್ ಮುಂದೆ ಮಕ್ಕಳು ಮಾತಾಡೋದು. ಅದಕ್ಕಾಗಿ ನಾವು ಏನ್ ಮಾಡಬೇಕಾಗಿದೆ, ಮಕ್ಕಳ ಒಂದು ಆಲೋಚನೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ನಂತರ ಅದರ ಹಿಂದೆ ಉತ್ತಮ ಇಸ್ ದ ಬೆಸ್ಟ್ ಅನ್ನ ಹುಡುಕ್ಬೇಕಾಗಿದೆ. ಇವತ್ತು ಆತ್ಮೀಯದಲ್ಲಿ ಬೆಸ್ಟ್ ಯಾವ್ದು ಇದೆ ಅಂತ ಹೇಳಿದೆ.
ವೇದವಾಕ್ಯದಲ್ಲಿ 2 ಬೆಸ್ಟ್ ಇದೆ. ಒಂದು ಬೆಸ್ಟ್ ಆಗಿತ್ತು, ಅದು ಬೆಸ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ ಇಬ್ರಿಯಕಾರ. ಅದರಲ್ಲಿ ಅದು ಶಕ್ತಿ ಇಲ್ಲದ ನಿರ್ಬಲವಾಗಿದೆ, ಅದು ನಿಷ್ಪ್ರಯೋಜನವಾಗಿದೆ. ಯಾವುದು? ಧರ್ಮಶಾಸ್ತ್ರ. 39 ಪುಸ್ತಕಗಳು ಒಳಗೊಂಡಿದೆ ಅದರಲ್ಲಿ. ಅಲ್ಲಿ ಪಿತೃಗಳ ಕಾಲ ಬಿಟ್ಟು ಹೇಳ್ತಾರೆ, ಮೋಶೆಯ ಕಾಲದಲ್ಲಿ ದೇವರು ಆತನಿಗೆ ಕಲ್ಲುಗಳ ಮೂಲಕ ಆತನು ಬೆಟ್ಟದ ಮೇಲೆ ಕುಂತ್ಕೊಂಡು 40 ದಿನಗಳ ಬರೆದು ಕೊಟ್ಟಂತಹ ಒಂದು ನಿಯಮಗಳದು. 313 ನಿಯಮಗಳನ್ನ, ಕಟ್ಟಳೆಗಳನ್ನ ದೇವರು ಕೊಡ್ತಾನೆ. ಈ ಎಲ್ಲಾ ನಿಯಮಗಳು ಇಬ್ರಿಯ ಬರಹ ಹೇಳ್ತಾನೆ ಅದು ನಿಷ್ಪ್ರಯೋಜಕವಾಗಿದೆ. ಮೋಶೆಯ ಮೂಲಕ 40 ವರ್ಷ ಪ್ರಯಾಣ ಮಾಡಿದ ಇಸ್ರಾಯೇಲ್ ಜನರು, ಅರಸರಾಗಿ ಆಳಿದಂತ ದಾವೀದನ ಆಳಿದಂತ, ಸಾಲೋಮೋನನ ಆಳಿದಂತ, ಸೌಲನ ಆಳಿದಂತ ಕಾಲಮಾನಗಳು, ಅನೇಕ ಪ್ರವಾದಿಗಳು ಬಂದಂತ ಸಂದರ್ಭಗಳು, ಇವರೆಲ್ಲ ಹೇಳಿದಂತ ಎಲ್ಲಾ ವಿಷಯಗಳನ್ನ ನೋಡಿದ್ರೆ ಧರ್ಮಶಾಸ್ತ್ರ ಮೂಲಕ ಕೊಟ್ಟಂತ ದೇವರ ವಾಕ್ಯ ಅದು ಪ್ರಯೋಜನವಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ ಪ್ರಕಾರ. ಹಂಗಾದ್ರೆ ಏನೋ ಒಂದು ಇದೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾನೆ ಇನ್ನೊಂದು ಉತ್ತಮ ಇದೆ. ಇವತ್ತು ನಾವು ನೋಡ್ಬೇಕಾಗಿದೆ ಅಲ್ವಾ ಯಾವ್ದು ಉತ್ತಮ ಅಂತ, ನಮ್ಮ ಭಾವನೆಗಳಿಗೆ ತಗೊಳ್ಬೇಕಾಗಿದೆ ಬೇರೆ. ಇವತ್ತು ಈ ಒಂದು ಸಬ್ಜೆಕ್ಟ್ ನಾನು ಆದಷ್ಟು ಇನ್ನು ಸ್ವಲ್ಪ ಕ್ಲಾಸ್ಗಳಲ್ಲಿ ತೆಗೆಯೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಇಲ್ಲಿ ಬಂದು ಏನೋ ಒಂದು ಆರಾಧನೆ ಮಾಡ್ದು, ದೇವರನ್ನ ಕಾಣಿಕೆ ಕೊಟ್ಟು ಕರ್ತನ ಮೇಜಲ್ ಬಂದು, ಇದು ಹೇಗಿರಬಾರ್ದು ಅಂತ ಹೇಳಿದೇನೆ ಅಂದ್ರೆ 2025 ಪದ್ಧತಿಯಾಗಿ ಇರಬಾರ್ದು ಪ್ರಿಯ, ಕಲಾಚಾರವಾಗಿ ಇರಬಾರ್ದು. ಇದು ಕಲಾಚಾರ ಅಲ್ಲ. ಓದೋ ಅಲ್ಲೊಂದು ಕಾಣಿಕೆ ಕೊಟ್ಟು ಅಲ್ಲಿ ಕೈ ಮುಗ್ದೋ ಅದು ಲೋಕದ ಜನರು ಮಾಡುವಂತ ಕಲಾಚಾರ. ಒಂದು ಗುರುವಾರ ಒಂದು, ಸೋಮವಾರ ಒಂದು, ಮಂಗಳವಾರ ಒಂದು ಅವರಲ್ಲಿದೆ. ಆದ್ರೆ ದೇವರ ಮಕ್ಕಳಾಗಿರೋ ನಾನು, ಈ ಸತ್ಯವೇದನ ಅರ್ಥ ಅಂತ ನಾನು ಯಾವ್ದು ಬೆಸ್ಟ್ ಅಂತ ಹುಡುಕ್ಬೇಕಾಗಿದೆ. ಈ ಬೆಸ್ಟ್ ಅನ್ನ ಹುಡುಕ್ಲಿಲ್ಲ ಅಂದ್ರೆ ನಾನು ಹೇಳದಲ್ಲ ಉದಾಹರಣೆ ಪ್ರಕಾರ, ನನ್ನ ಮಕ್ಕಳು ನಾಳೆ ದಿವಸ ಪ್ರಶ್ನೆ ಹಾಕುವಂತ ರೀತಿಯಲ್ಲಿ ಇರಬಾರ್ದು. ನಾ ಹೇಳಿಲ್ವಮ್ಮ ಅಂತ ಕೇಳುವಂತ ರೀತಿಯಲ್ಲಿ ತಂದೆ ಆಗ್ಲಿ ತಾಯಿ ಆಗ್ಲಿ ನಾವಾಗ್ಲಿ ನಿಲ್ಲಬಾರ್ದು ಪ್ರಿಯರೇ. ನಾಳೆ ದಿವಸ ನಾವು ಸಹ ಯಾರಿಗೋಸ್ಕರ, ಒಲಿವಿಗೋಸ್ಕರ, ಯಾರೋ ಪ್ರಿಯಕ್ಕೋಸ್ಕರ ನಾವು ಅದನ್ನ ತೆಗೆದುಕೊಂಡು ಹೋದ್ರೆ ಕ್ರಿಸ್ತನ ಪ್ರಿಯರೇ, ನಾಳೆ ದಿವಸ ಇದು ಬೆಸ್ಟ್ ಅಂತ ನನ್ಗೆ ಗೊತ್ತಿದ್ದು ಸಹ ನಾನು ಮಿಸ್ ಆಗೋದ್ನಲ್ಲ, ಇದು ನನಗೆ ನಿಜ ಅಂತ ಗೊತ್ತಿದ್ದು ಸಹ ನಾನು ಯಾರಿಗೋಸ್ಕರ ಬಿಟ್ಕೊಟ್ಬಿಟ್ನಲ್ಲ. ಕ್ರಿಸ್ತನ ಪ್ರಿಯರೇ, ದೇವರ ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸ್ಬೇಕಾಗಿರೋದು, ನಾವೆಲ್ಲರೂ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಯಾವುದು ಬೆಸ್ಟ್, ಯಾವುದು ಉತ್ತಮ. ಇಲ್ಲಿ ಹೇಳ್ತಾನೆ ಇಬ್ರಿಯ ಬರಹಗಾರ ಹೇಳ್ತಾನೆ, ಉತ್ತಮವಾಗಿರುವಂತ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಏನ್ ಮಾಡ್ತದಂತೆ? ಸೇರಿಸುವಂತದ್ದು. ಹಂಗಾದ್ರೆ ಆ ಧರ್ಮಶಾಸ್ತ್ರ ದೇವರ ಬಳಿಗೆ ಸೇರ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಮೋಶೆ ಮೂಲಕ ಕೊಟ್ಟಲ್ಪಟ್ಟಂತ ಧರ್ಮಶಾಸ್ತ್ರದ ನಿಯಮಗಳು ದೇವರ ಬಳಿಗೆ ಸೇರ್ಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ 613 ನಿಯಮಗಳಲ್ಲಿ ಒಂದನ್ನ ಮೀರಿದ್ರು ಏನ್ ಮಾಡಕ್ಕಾಗಲ್ಲ, ದೇವರ ಸನ್ನಿಧಾನಕ್ಕೆ ಹೋಗಕ್ಕಾಗಲ್ಲ. ಹಂಗಾದ್ರೆ ನಮಗೊಂದು ನಿಯಮ ದೇವರು ಕೊಟ್ಟಿದ್ದಾನೆ. ಆ ಎಲ್ಲಾ 613 ನಿಯಮಗಳನ್ನ, ಕಟ್ಟಳೆಗಳನ್ನ ಸೇರಿಸಿಕೊಂಡು ಯೇಸು ಕ್ರಿಸ್ತನ ಮೂಲಕ 2 ಕಟ್ಟಳೆಯಾಗಿ ಮಾರ್ಪಡಿಸ್ತಾನೆ. ಅದನ್ನೇ ಯೇಸು ಕ್ರಿಸ್ತನ ಅನೇಕ ಬಾರಿ ಮಾತಾಡ್ತಾನೆ ಪ್ರಿಯರೇ. ಯಾವುದು ಬೆಸ್ಟ್ ಅಂದ್ರೆ ಯೇಸು ಕ್ರಿಸ್ತನ ನಿಯಮ, ನಮಗೆ ನ್ಯೂ ಟೆಸ್ಟಮೆಂಟ್ ವರ್ಸನ್, ಹೊಸ ಒಡಂಬಡಿಕೆ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ನಾವು ಒಳಗೊಳ್ಳಬೇಕಾಗಿದೆ. ನಾವು ಇವತ್ತು ಅನೇಕ ಪ್ರಾಂತ್ಯ ಸಭೆಗಳು, ಅನೇಕ ನಾಮತರ ಸಭೆಗಳು ನೋಡಿದ್ರೆ ಧರ್ಮಶಾಸ್ತ್ರದಲ್ಲಿರುವಂತಹ ನಿಯಮಗಳನ್ನ ಎತ್ತಿ ಹಿಡಿದು, ಅಲ್ಲಿರುವಂತಹ ಕಲಾಚಾರಗಳನ್ನ ಎತ್ತಿ ಹಿಡಿದು, ಅಲ್ಲಿರುವಂತಹ ಉಪದೇಶಗಳನ್ನ ಎತ್ತಿ ಹಿಡಿದು ಇವತ್ತು ಅನೇಕ ಸಭೆಗಳಲ್ಲಿ ನಡೆಯುವಂತ ಕಾರ್ಯವಿದಾಗಿದೆ. ಯಾವ್ದು ಬೆಸ್ಟ್ ಅಂತ ಹುಡುಕ್ಬೇಕಾಗಿದೆ ನಾವು. ಅನೇಕರಿಗೆ ಅಲ್ಲಿರುವಂತ ನಿಯಮಗಳನ್ನ ತರ್ತಾರೆ ಒಳಗಡೆಗೆ. ಹಳೆ ಒಡಂಬಡಿಕೆಯಲ್ಲಿ ನೋಡಿ ಇದು ಇದೆ, ಅದನ್ನ ಮಾಡಬೇಕಾಗಿದೆ. ನಾವು ಮೋಶೆ ಕಾಲದಲ್ಲಿ ಹೀಗೆ ಅಲ್ಲ, ಅದನ್ನು ನಾವೇ ಮಾಡ್ಬೇಕಾಗಿದೆ. ನಾವು ಆತ್ಮಿಕದ ಇಸ್ರಾಯೇಲ್ರೇ, ನಾವು ಅಬ್ರಾಹ್ಮನ ವಂಶದವರೇ. ನಿಜ, ನಾವು ಆತ್ಮಿಕ ಇಸ್ರಾಯೇಲ್ರೇ, ನಾವು ಅಬ್ರಾಹ್ಮನ ವಂಶದವರೇ. ನಮಗೆ ಯಾವ್ದು ಬೆಸ್ಟ್ ಹೇಳ್ತಾನೆ? ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಧರ್ಮಶಾಸ್ತ್ರವು ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆ ಅನಿಸ್ತದೆ ನಾನು ಈ ಸಬ್ಜೆಕ್ಟ್ ನಿಮಗೆ. ಧರ್ಮಶಾಸ್ತ್ರ ಯಾವ ಕಾರಣಕ್ಕೂ ಆಗೋದಿಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ನಾನು ಇವತ್ತಿಂದ ನಾನು ನಾಳೆ ನೆಕ್ಸ್ಟ್ ವೀಕ್ ಇಂದ ಹೋಗಿದ್ರೆ ಅಭಿಷೇಕದ ಬಗ್ಗೆನೋ ಅಲ್ಲ ಆಶೀರ್ವಾದದ ಬಗ್ಗೆ ಮಾತಾಡಕ್ಕೆ ನನಗೆ ಅನೇಕ ವಾಕ್ಯಗಳು, ಲೆಸನ್ಗಳಿದೆ ಪ್ರಿಯ. ನಿಮ್ಗೆ ಬಂದು ಸಂತೋಷ ಕಳಿಸಿ ನಿಮ್ಮನ್ನ ಈ ರೀತಿ ಆ ರೀತಿ ಹೇಳಿ ಕಳ್ಸೋದಕ್ಕೆ ನಾನು ದೊಡ್ಡ ವಿಷಯ ಅಲ್ಲ. ಬೆಸ್ಟ್ ಯಾವ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಕಳೆದ ವಾರ ನಾನು ತೆಗೆದಿದ್ದು ನಿಮಗೆ ಉಪಯೋಗ ಆಗಿದೆ ನೆನೆಸ್ತೇನೆ. ಹೌದು, ನಾವು ಬಲಹೀನರಾದಂತ ಸಂದರ್ಭದಲ್ಲಿ ಆ ಒಂದು ಯೋಷಾಪಾಠಕನ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಹೇಳ್ದೆ. ನಿಜ, ಅದನ್ನೇ ಹೇಳ್ತಾ ಇರಕ್ಕಾಗತ್ತಾ? ಅದನ್ನೇ ಹೇಳಕ್ಕಾಗತ್ತಾ? ನೀವು ಹಾಗೆ ಮುಂದಿನ ಅಧ್ಯಾಯಕ್ಕೆ ಬಂದು 21ನೇ ಅಧ್ಯಾಯಕ್ಕೆ ಓದ್ಕೊಳ್ಳಿ ಮನೆಯಲ್ಲಿ. ಉದಾಹರಣೆಗೆ ಮಾತ್ರ ಹೇಳ್ತಿದ್ದೀನಿ. ಹತ್ತೇಳಿಯಲ್ಲಿ ಒಂದು ಸ್ತ್ರೀ ಇದ್ದಾಳೆ. ಅವಳು ಯಾರು ಗೊತ್ತಾ? ಹತ್ತೇಳಿಯಲ್ಲಿ ಏನ್ ಮಾಡೋದು ಗೊತ್ತಾ?
ದೇವ್ರ ಚಿತ್ತವಾದ್ರೆ ನಮ್ಮ ಬುಧವಾರ ವಿಷಯವನ್ನ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ಯಾರು ಬೈಬಲ್ ಸ್ಟಡಿಗೆ ಬಂದ್ರೆ ಖಂಡಿತ ವಿಷಯ ಇದೆ. 17 ಅಷ್ಟು ಕೆಟ್ಟ ಸ್ತ್ರೀ ಅವಳು. ಯೂದರಲ್ಲಿ ಒಬ್ಬನೂ ರಾಜನಾಗಿ ಬರಬಾರ್ದು ಅಂತ ಹೇಳಿ ಎಲ್ಲಾರು ಸಂಹಾರ ಮಾಡ್ತಾಳೆ. ಎಲ್ಲಾರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲಾರು ಕೊಂದು ಬಿಡ್ತಾಳೆ. ಅತ್ತೆಲ್ಲಿಯಳು ಅವಳು ರಾಣಿಯಾಗಿ ಕುಂತ್ಕೊತಾಳೆ ಪ್ರಿಯರೇ, ಯೂದರ ರಾಣಿಯಾಗಿ. ನಿಮಗೆ ಗೊತ್ತಾಗ್ಬೇಕು, ಆ ಸಬ್ಜೆಕ್ಟ್ ಓದಿ. ಅಲ್ಲಿ ಒಬ್ಬ ಯಾಜಕನ ಹೆಂಡತಿ, ಯಾಜಕರು ದೇವಾಲಯದಲ್ಲಿ ಒಬ್ಬ ಚಿಕ್ಕ ಮಗು, 6 ವಯಸ್ಸು ಮಗುನ ದೇವಾಲಯದಲ್ಲಿ ಸಾಕ್ತಾರೆ. ಚಿಕ್ಕ ಮಗುನ 6 ವರ್ಷ ದೇವಾಲಯದಲ್ಲೇ ಸಾಕ್ತಾರೆ. ಯಾಕೆಂದ್ರೆ ಆ ಸಿಂಹಾಸನದ ಮೇಲೆ ಒಬ್ಬ ರಾಜ ಕೂರ್ಲೇಬೇಕು. ಆ ಸಿಂಹಾಸನದಲ್ಲಿ ಕುಂತ್ರೇನೆ ಆ ಯೂದರ ರಾಜನಾಗಿ ಯೇಸು ಕ್ರಿಸ್ತನ ಬರೋಕ್ಕೆ ಸಾಧ್ಯ ಅಂತ ಚರಿತ್ರೆ ಭಾಗ. 6 ವರ್ಷ ಹೇಗೆ ದೇವಾಲಯದಲ್ಲಿ ಕೂರ್ಸಿರ್ಬೇಕು, ಹೇಗೆ ಓದಿರ್ಬೇಕು ಅಂತ ನಾನು ಬುಧವಾರ ನಿಮ್ಮ ಜೊತೆಲಿ ಮಾತಾಡ್ತೇನೆ. ಕ್ರಿಸ್ತನ ಅದೇ ವಿಷಯಗಳನ್ನ ಮಾತಾಡ್ತಿದ್ರೆ, ಬ್ರದರ್ ಚೆನ್ನಾಗಿತ್ತು, ಇವತ್ತು ವಾಕ್ಯ ತುಂಬ ಬೂಸ್ಟ್ ಆಗಿತ್ತು, ಓಕೆ. ಬಟ್ ಬೆಸ್ಟ್ ಯಾವುದು ಉತ್ತಮವಾದಂತ ಭಾಗ? 8ನೇ ಅಧ್ಯಾಯ 6ನೇ ವಾಕ್ಯ. ಇಬ್ರಿಯವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ ಅಂತ ಹೇಳ್ತಾನೆ? ಶ್ರೇಷ್ಠವಾದ ಯಾಜಕ ಉದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಈಸ್ ಅ ಪೀಸ್ಟ್. ಆತ ಶ್ರೇಷ್ಠವಾದಂತ ಮಹಾಯಾಜಕನಾಗಿ ಆ ಉದ್ಯೋಗನ ಹೊಂದಿದ್ದಾನೆ. ಅದೇನಾಗಿದೆ ಅಂತೆ? ಉತ್ತಮ ವಾಗ್ದಾನಗಳ ಮೇಲೆ ಏನಾಗಿದೆ? ಸ್ಥಾಪಿತವಾಗಿದೆ ಅಂತ ಹೇಳ್ತಾನೆ. ಅಂದ್ರೆ ಈಸ್ ದ ಬೆಸ್ಟ್ ವಾಗ್ದಾನ, ದೇವರು ಕೊಟ್ಟಂತ ವಾಗ್ದಾನದ ಮೇಲೆ ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ಮಹಾಯಾಜಕನಾಗಿದ್ದಾನೆ ಪ್ರಿಯರೇ. ಇವತ್ತು ನಮಗೂ ನಿಮಗೂ ಮಹಾಯಾಜಕನ ಯೇಸು ಕ್ರಿಸ್ತ. ಆತನ ಪರಿಶುದ್ಧ ರಕ್ತವನ್ನ ದೇವರ ಸನ್ನಿಧಾನಕ್ಕೆ ತಗೊಂಡು ಹೋಗಿದ್ದಾನೆ. ಆತ ನಿಮ್ಮನ್ನ ತೊಳೆದಂತ ರಕ್ತವು ಪರಿಶುದ್ಧವಾದಂತಹ ಒಡಂಬಡಿಕೆ ರಕ್ತವಾಗಿದೆ. ಅದಕ್ಕೆ ಹೇಳ್ತಾನೆ, ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದಂತಹ ಉತ್ತಮವಾದಂತಹ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಹಾಗಾದ್ರೆ ಉತ್ತಮವಾದಂತ ಒಡಂಬಡಿಕೆ ಯಾವುದು? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆನ? ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆನ? ಹೊಸ ಒಡಂಬಡಿಕೆ. ನ್ಯೂ ಟೆಸ್ಟಮೆಂಟ್ ಆರ್ ಓಲ್ಡ್ ಟೆಸ್ಟಮೆಂಟ್? ಓಲ್ಡ್ ಟೆಸ್ಟಮೆಂಟ್ ಇಸ್ ನಾಟ್ ಇನ್ ಗುಡ್. ಪ್ಯೂರಿಟಿ ಇಲ್ಲ ಅದರಲ್ಲಿ. ದೇವರ ಸನ್ನಿಧಾನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಯಾವ್ದನ್ನ ಫಾಲೋ ಮಾಡಬೇಕಾಗಿದೆ? ಯಾವ್ದನ್ನ ಅಂದ್ರೆ ಯೇಸು ಕ್ರಿಸ್ತನು ಯಾವುದಕ್ಕೆ ಮಧ್ಯಸ್ಥನಾಗಿದ್ದಾನೆ ಆ ಒಡಂಬಡಿಕೆಗೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಏನೆಲ್ಲ ನಿಯಮಗಳಿದೆ ಅದನ್ನ ನಾವು ಫಾಲೋ ಮಾಡಬೇಕಾಗಿದೆ. ಎಲ್ಲಾನು ಒಂದೇ ಅಲ್ಲ. ಯಾವುದು ಬೆಸ್ಟ್ ಅದು ಮಾತ್ರ ಒಂದೇ. ಧರ್ಮಶಾಸ್ತ್ರ ಬೇಡವಾ? ಹಂಗಾದ್ರೆ ಇದನ್ನ ಕಿತ್ತಾಕ್ಬಿಡವ? 39 ಪುಸ್ತಕನ ಅರ್ಧಿಸ್ತು ಬಿಡವ? ಇಲ್ಲ. ಅಲ್ಲಿರುವಂತಹ ಹಿರಿಯರು ನಮಗೆ ಕೊಟ್ಟಂತ ನಿಯಮಗಳನ್ನ ಪರಿಪಾಲಿಸುವಂತ ವಿಷಯಗಳನ್ನ ನಮಗೆ ಪಾಠವಾಗಿ ತಿಳಿಸಿದೆ. ಅದಕ್ಕೆ ಹೇಳ್ತಾನೆ 1 ಕೊರಿಂಥ 10ನೇ ಅಧ್ಯಾಯ ಹೇಳ್ತಾನೆ, ಎಲ್ಲವೂ ಏನಾಗಿದೆ ಅಂತ ಅದು ಹಳೆ ಒಡಂಬಡಿಕೆ ನಮಗೆ ನಿದರ್ಶನವಾಗಿಯೂ ನೆರಳಾಗಿದೆ ಅಂತ ಹೇಳ್ತಾನೆ. ನಮ್ಗೊಬ್ರು ಅದಕ್ಕೆ ಹೇಳ್ತಿದ್ರು, ಹಂಗಾದ್ರೆ ನೀವು ಧರ್ಮಶಾಸ್ತ್ರ ಓದೋದಿಲ್ಲ ಅಂದ್ರೆ ಕಿತ್ತಾಕ್ಬಿಡಿ. ನಾವ್ಯಾಕ್ರಿ ಕಿತ್ತಾಕ್ಬೇಕು? ಪರಿಪಾಲಿಸಲ್ಲ ಅಂತ ಹೇಳ್ತೀವಿ ಹೊರ್ತು ಅದನ್ನ ಕಿತ್ತಾಕೋದಲ್ಲ. ಅದನ್ನ ನಾವೇನ್ ಮಾಡ್ತೀವಿ? ರಿಸೀವ್ ಮಾಡ್ತೀವಿ, ಕೇಳ್ತೀವಿ. ಪಿತೃಗಳು ಹೇಗಿದ್ರು, ಮೋಶೆ ಕಾಲ ಹೇಗಿತ್ತು, ದೇವರು ಹೇಗೆ ಇಸ್ರಾಯೇಲರನ್ನ ನಡೆಸ್ಕೊಂಡ್ ಬಂದ್ರು, ಹೇಗೆ ಅವರನ್ನು ಆಶ್ರಯಿಸಿದ್ರು, ಹೇಗೆ ದಂಡಿಸಿದ್ರು. ಆದ್ರೆ ಉತ್ತಮವಾದಂತ ಒಡಂಬಡಿಕೆ ಯಾವ್ದೊಂದು ಇಬ್ರೇ ಬರಹಗಾರ ಹೇಳ್ತಿದ್ದಾನೆ ಇಲ್ಲಿ. ನಾವು ಸ್ವಂತಕ್ಕೆ ಕೇಳೋದಾದ್ರೆ ನೀವು ಏನ್ ಬೇಕಾದ್ರೂ ನಮ್ಮ ಜೊತೆಯಲ್ಲಿ ವಾದ ವಿವಾದ ಮಾಡ್ಬೋದು. ನಾವು ವೇದ ವಾಕ್ಯವನ್ನು ಆಧಾರ ಇಟ್ಕೊಂಡು ಮಾತಾಡ್ತಿದ್ವಿ. ನಮಗೆ ಉತ್ತಮವಾದದ್ದು ಯೇಸು ಕ್ರಿಸ್ತನ ಮಧ್ಯಸ್ಥನಾಗಿರೋದೇ ಉತ್ತಮವಾದದ್ದು. ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿರುವಂತಹ ಮಧ್ಯಸ್ಥಕನ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನು. ಆ ಮಧ್ಯಸ್ಥಕನಾಗಿರೋದೇ ಉತ್ತಮವಾದದ್ದು. ಹಂಗಾದ್ರೆ ನನ್ನ ಸಿಲೆಬಸ್, ನನ್ನ ಒಂದು ಸ್ಟಡಿ, ನನ್ನ ಒಂದು ಕಾಲೇಜು, ನನ್ನ ಒಂದು ವಿದ್ಯಾಭ್ಯಾಸ ನ್ಯೂ ಟೆಸ್ಟಮೆಂಟ್ ವರ್ಸನ್, ಹೊಸ ಒಡಂಬಡಿಕೆ ವರ್ಸನ್ ಅಲ್ಲಿ ನಾನು ಕುಂತಿದ್ದೇನೆ. ಓಲ್ಡ್ ಟೆಸ್ಟಮೆಂಟ್ ವರ್ಸನ್ ಬೇಡವಾ? ಕಲಿಯದಿದೆ. ಅಲ್ಲಿರುವಂತಹ ಆಟಗಾರರನ್ನ, ಅಲ್ಲಿರುವಂತಹ ನೋಟಗಾರರನ್ನ, ಅಲ್ಲಿರುವಂತಹ ವಿಷಯಗಳನ್ನ ನಾವು ಕಲಿಯಬೇಕಾಗಿದೆ. ದೇವರ ಪ್ರೀತಿ ಕಾಣಿಸ್ತದಲ್ಲಿ, ದೇವರ ದಂಡನೆ ಕಾಣಿಸ್ತದಲ್ಲಿ, ದೇವರ ನಡೆಸುವಿಕೆ ಕಾಣಿಸ್ತದಲ್ಲಿ. ಆದ್ರೆ ಪರಿಪಾಲಿಸುವಂಥದ್ದು ಯೇಸು ಕ್ರಿಸ್ತನ ಮಧ್ಯಸ್ಥಿಕೆ ಆದಂತಹ ವಿಷಯಗಳನ್ನ ಪ್ರಿಯರೇ ಇವತ್ತು ಸಂಬಂಧಪಟ್ಟಂತೆ. ಹಂಗಾದ್ರೆ ಉತ್ತಮವಾದಂಥದ್ದು ಯಾವುದು? ಈಗ ಮೊದಲಾಗಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಹೊಸ ಒಡಂಬಡಿಕೆಯಲ್ಲಿರುವಂತಹ ನಾವು ಮೊಟ್ಟ ಮೊದಲ ಬಾರಿಗೆ ಉತ್ತಮವಾಗಿರೋದು ಒಂದನ್ನ ನಾನು ಮೊದಲನೇ ಹೇಳ್ತೇನೆ. ಒಂದು ಅಂತ ಹೇಳ್ತೀನಿ. ಅದು ಯಾವ್ದಂದ್ರೆ ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ. ಇದನ್ನ ನೀವು ಮೊದಲು ಈ ವರ್ಷದಿಂದ ನೀವು ಪ್ರಾರಂಭಿಸಿ. ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ. ಯಾರಾದ್ರು ಬಾಯ್ಪಾಠ ಹೋಗು ಹೇಳ್ಬೋದು, ಗೊತ್ತಿರೋ. ಓದಿ ಬೇಗ ಯಾರದು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಇಲ್ಲಿ ಧರ್ಮಶಾಸ್ತ್ರ ಅಂತ ಹೇಳ್ತಿದ್ದಲ್ಲ ಬ್ರದರ್, ಹಂಗಲ್ಲ.
ಧರ್ಮಶಾಸ್ತ್ರವನ್ನ ಅಂತ ಹೇಳಿದ್ರೆ ಅರ್ಥ ಏನು? ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಾವು ಯಾವ್ದನ್ನ ಮಾಡ್ಬೇಕು? ಯಾವ್ದನ್ನ? ಯೆಹೋವನ ಮೂಲಕ ಕೊಡಲ್ಪಟ್ಟಂತ ಇಸ್ರಾಯೇಲ್ ಜನ ಕೊಟ್ಟಂತ ಧರ್ಮಶಾಸ್ತ್ರವನ್ನ ಆನಂದ ಪಡುವನಾಗಿ ಅದನ್ನೇ ಮಾಡ್ಬೇಕಂತೆ. ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹೊಸ ಒಡಂಬಡಿಕೆ ಪ್ಯಾಟರ್ನ್ ಇರುವಂತ ನಾವು, ನ್ಯೂ ಟೆಸ್ಟಮೆಂಟ್ ವರ್ಷನ್ ಇರುವಂತ ನಾವು, ಉತ್ತಮ ಜಾಗದಲ್ಲಿರುವಂತ ನಾವ್ ಏನ್ ಮಾಡ್ಬೇಕು? ಯೆಹೋವನು ಕೊಟ್ಟಂತ ಧರ್ಮಶಾಸ್ತ್ರ ಅಲ್ಲ, ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಂತ ನ್ಯೂ ಟೆಸ್ಟಮೆಂಟ್ ವರ್ಷನ್ನ ಹಗಲಿರುಳು ಧ್ಯಾನ ಮಾಡುವವನು ಏನಾಗಿದ್ದಾನೆ? ಎಷ್ಟೋ ಧನ್ಯನು ಅಷ್ಟೇ. ಅದು ಧರ್ಮಶಾಸ್ತ್ರ ಅನ್ನೋದು ಇಸ್ರಾಯೇಲ್ ಜನರಿಗೆ ಕರೆಕ್ಟ್. ಅದು ಈಗ ನಾವ್ ಯಾವ ಬ್ಯಾಬಿಟಲ್ಲಿ ಇದೀವಿ, ಯಾವ ಒಂದು ಉತ್ತಮದಲ್ಲಿ ಇದೀವಿ, ಯಾವ್ದು ಬೆಸ್ಟ್ ಅಲ್ಲಿ ಇದೀವಿ? ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಂತ ಬೆಸ್ಟ್ ಅಲ್ಲಿ ಇದೀವಿ. ಹಂಗಾದ್ರೆ ನನ್ನ ಮೊದಲನೇ ಪಾಯಿಂಟ್ ಅಂದ್ರೆ ಕ್ರಿಸ್ತಲ್ಲಿ ಬರೀ ಹಗಲಿರುಳು ಧ್ಯಾನ ಮಾಡಿ, ಹೊಸ ಒಡಂಬಡಿಕೆಯ ವಿಷಯಗಳನ್ನು ಧ್ಯಾನ ಮಾಡಿ, ಹಳೆ ವಿಷಯಗಳನ್ನ ಓದ್ತಾ ಇರಿ. ಓದ್ತಾ ಹಳೆ ವಿಷಯಗಳು ಓದ್ತಾ ಇದ್ರೆ ಹೊಸ ವಿಷಯಗಳು ನಿಮ್ಗೆ ಅರ್ಥನೇ ಆಗ್ತಾ ಇರ್ತದೆ. ನ್ಯೂ ಟೆಸ್ಟಮೆಂಟ್ ವರ್ಷ ನಾನು ತಿಳ್ಕೋಬೇಕು ಅಂದ್ರೆ ಹಳೆ ಒಡಂಬಡಿಕೆ ಬೇಕೇ ಬೇಕು ನಮಗೆ. ಯೇಸು ಕ್ರಿಸ್ತನ ಬರುವಂತ ಸಿದ್ಧಾಂತವನ್ನು ಹಳೆ ಒಡಂಬಡಿಕೆ ಪ್ರವಾದಿಗಳು ಹೇಳಿದ್ದಾರೆ, ಕೀರ್ತನೆಗಾರ ಹೇಳಿದ್ದಾನೆ, ಅಬ್ರಾಹ್ಮನ ಮೂಲಕ ತಿಳಿಸಲ್ಪಟ್ಟಿದೆ, ಆದಿಕಾಂಡ 3ನೇ ಅಧ್ಯಾಯದಲ್ಲೂ ಸಹ ತಿಳಿಸಲ್ಪಟ್ಟಿದೆ. ಇವೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಚೈನ್ ಲಿಂಕ್ ಅಲ್ಲಿ ಗೊತ್ತಾಗ್ಬೇಕಂದ್ರೆ ನಾನಿರುವ ಉತ್ತಮ ಭಾಗದಲ್ಲಿ ಹಳೆ ಒಡಂಬಡಿಕೆ ಸರ್ವೇ ನಮಗೆ ಬೇಕಾಗಿದೆ. ಆದ್ರೆ ನಾನು ಅಭ್ಯಾಸ ಮಾಡಬೇಕಾಗಿರೋದು ಯಾವ್ದನ್ನ? ನ್ಯೂ ಟೆಸ್ಟಮೆಂಟ್ ಉತ್ತಮವಾದಂಥದ್ದನ್ನ. ಈಗ ನಾವು ಅದನ್ನ ವಿಷಯಗಳನ್ನ ಒಳಗೊಂಡು ಮೈಂಡ್ ಅಲ್ಲಿ ಒಳಗೊಂಡು ಕ್ರಿಸ್ತನಲ್ಲಿ ಪ್ರೇರೆ ದೇವರ ವಾಕ್ಯಕ್ಕೆ ನಾವು ಸಾಗುವ. ಈ ವರ್ಷ ಅದೇ ರೀತಿ ಸಾಗಬೇಕಾಗಿದೆ. ನಾನು ಕೊಟ್ಟಂತ ನ್ಯೂ ಟೆಸ್ಟಮೆಂಟ್ ವರ್ಷನ್ಗಳು ಏನಾಗಿದೆ? ಉತ್ತಮವಾದ ಯಾವ್ದಂದ್ರೆ ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಒಂದ್ಸಾರಿ ನಿಮ್ಗೆ ಹೇಳಿದ್ದೆ, ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನು ಮೊಟ್ಟ ಮೊದಲ ಬಾರಿಗೆ ಹೇಳಿದಂತ ಮಾತೇನು? ಸ್ನಾನಿಕನಾದ ಯೋಹಾನನು ನೀರ್ ಹತ್ರ ಬರ್ತಾನೆ, ಅಲ್ಲಿರೋ ಯೂದರಿಗೆ ಏನ್ ಹೇಳ್ತಾನೆ? ಇಸ್ರಾಯೇಲ್ ಜನರಿಗೆ ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಹೇಳ್ತಾನೆ. ಹೌದಲ್ವಾ? ಓದಿದ್ರಾ? ಯೋಹಾನ್ ಹೇಳಿದೋದೇನೆ, ಯೇಸು ಕ್ರಿಸ್ತನ್ ಹೇಳಿದೋದೇನೆ ಹೇಳ್ದಲ್ವಾ? ಕಳೆದ ತಿಂಗಳಲ್ಲಿ ತೆಗೆದ ಯಾರು ಗೊತ್ತ? ಜ್ಞಾಪಕ ಇದೆಯಾ? ಯೇಸು ಕ್ರಿಸ್ತನ ಮೊಟ್ಟ ಮಾದ ಯಾವ್ದು? ಮತ್ತಾಯ 5ನೇ ಅಧ್ಯಾಯ. ಅದನ್ನ ತಿಳ್ಕೋಬೇಕದು. ನಾನು ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒಂದ್ ಸೆಕೆಂಡ್, ಇಲ್ಲಿ ಮತ್ತೆ ಇದ್ದಾರೆ. ಯೇಸು ಕ್ರಿಸ್ತನು ಉಪದೇಶಕ್ಕೆ ಪ್ರಾರಂಭಿಸಿದಾಗ ಹೇಳಿದಂತ ಮೊದಲನೇ ಮಾತು ಏನಂದ್ರೆ ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯ ಯೇಸು ಕ್ರಿಸ್ತನು ಹೇಳಿದ್ದು ಅದೇನೆ, ಯೋಹಾನ ಹೇಳಿದ್ದು ಅದೇನೆ. ಯೋಹಾನದಲ್ಲಿ ಸಿಗ್ಬೋದು ಅನ್ಸುತ್ತೆ ನೋಡಿ, ಯಾರಾದ್ರೆ ಸಿಕ್ಕಿದ್ರೆ ಮೊದಲನೇ ಪೇಜ್ ಇಲ್ಲ ಅದು ಸರಿ, ನಾನು ಅದನ್ನ ನಿಮ್ಗೆ ತಿಳಿಸ್ತೇನೆ. ಸಡನ್ ಆಗಿ ಕೊಟ್ಟಿದ್ದೆ. ಯೋಹಾನನು ಸಹ ಅದನ್ನ ಹೇಳ್ತಾನೆ. ಸರಿ, ನಾನು ತಿಳಿಸ್ತೀನಿ. ಯೇಸು ಮೊದಲು ಈ ಸ್ಥಾನಿಕರಾದ ಯೋಹಾನ ಹೇಳಿದಂತ ಮೊದಲನೇ ಮಾತೇನಂದ್ರೆ ಪರಲೋಕ ರಾಜ್ಯವು ಸಮೀಪವಾಯಿತು. ಯೇಸು ಕ್ರಿಸ್ತನು ಹೇಳಿದ್ದು ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಹೇಳಿ ವಿಷಯಗಳನ್ನ ಹೇಳ್ಕೊಂಡ್ ಬರ್ತಾನೆ. ಎಸ್, ಮ್ಯಾಥ್ಯೂ 3:2 ತೆಗೀರಿ ಯಾರದು? ಥ್ಯಾಂಕ್ ಯು ಸಿಸ್ಟರ್. ಗುಡ್, ಓದಿ ಯಾರಾದ್ರು? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿ ಮೇಲೆ ಹೋಗಿದ್ವಿ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನಿರ್ದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದರು. ಸ್ಟಾರ್ಟಿಂಗ್ ಮೊಟ್ಟ ಮೊದಲಿಗೆ ಮಾತು ಪರಲೋಕ ರಾಜ್ಯವು ಸಮೀಪವಾಯಿತು. ಥ್ಯಾಂಕ್ ಯು ಸಿಸ್ಟರ್. ಅದೇ ತರ ಯೇಸು ಕ್ರಿಸ್ತನು ಅಷ್ಟೇನೆ ಸುವಾರ್ತೆ ಸಾರೋದಕ್ಕೆ ಪ್ರಾರಂಭಿಸಿದಾಗ ಉಪಯೋಗಿಸಿದ ಮೊದಲನೇ ಪದ ಏನಂದ್ರೆ ಪರಲೋಕ ರಾಜ್ಯವು ಸಮೀಪವಾಯಿತು. ಅದೇ ತರ ಯೇಸು ಕ್ರಿಸ್ತನ್ ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು ಅದೇನೆ. ನಿಮ್ಮ ಸತ್ಯವೇದನ ದಯವಿಟ್ಟು ತಿಳಿಸ್ಕೊಳ್ಳಿ. ಮತ್ತಾಯ 10ನೇ ಅಧ್ಯಾಯ 7ನೇ ವಾಕ್ಯ. ಮತ್ತಾಯ 10ನೇ ಅಧ್ಯಾಯ 7ನೇ ವಾಕ್ಯ. ಯಾಕೆ ಇದನ್ನ ಹೇಳ್ತದೆ ಅಂತ ನಾವು ಸ್ವಲ್ಪ ಒಳಗಡೆ ಹೋಗುವ. ವಾಕ್ಯದ ಒಳಗಡೆ 10ನೇ ಅಧ್ಯಾಯ 7ನೇ ವಾಕ್ಯ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿ.
ಇಲ್ಲಿ ಹೇಳ್ತಿದ್ದಾನೆ ತನ್ನ ಶಿಷ್ಯರಿಗೆ ಇನ್ನು ಯೇಸು ಕ್ರಿಸ್ತ ಜೀವಂತವಾಗಿದ್ದ ಸಂದರ್ಭ, ಶಿಲುಬೆ ಮರಣವನ್ನು ಹೊಂದದೇ ಇರುವಂತ ಸಂದರ್ಭ, ಯೇಸು ಕ್ರಿಸ್ತನ ಪುನರುತ್ಥಾನ ಆಗದೇ ಇರುವಂತ ಸಂದರ್ಭದಲ್ಲಿ ತನ್ನ 12 ಜನ ಶಿಷ್ಯರನ್ನ ಕರೆದ. 5ನೇ ವಾಕ್ಯ ಓದಿ. 5ನೇ ವಾಕ್ಯ. ಹಾ, 12 ಜನವನ್ನ ಶಿಷ್ಯರನ್ನ ಕರೆದ. ಅನೇಕರಿದ್ದಾರೆ, ಕರೆಸಿದ ಶಿಷ್ಯರನ್ನ 12 ಜನ ಶಿಷ್ಯರನ್ನ ಕಳಿಸಿ, ತನ್ನ ಅಪೊಸ್ತಲರನ್ನ ಕಳಿಸಿ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತ ಮಾತೇನು? ವಾಟ್ ವರ್ಡ್ಸ್ ಹೇಳಿದಾನೆ? 7ನೇ ವಾಕ್ಯ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಏನ್ ಹೇಳಿ? ಸಾರಿ ಹೇಳುತ್ತಾ ಹೇಳಿ ಹೋಗಿ, ಸಾರ್ರಿ, ಕಿಂಗ್ಡಮ್ ಇಸ್ ಕಮಿಂಗ್, ಪರಲೋಕ ರಾಜ್ಯ ಸಮೀಪಕ್ಕೆ ಬಂತು ಅಂತ ಹೇಳ್ತಾನೆ. ಹಂಗಂದ್ರೆ ನಮ್ಗೆ ಪರಲೋಕ ರಾಜ್ಯ ಯಾವ್ದು ಗೊತ್ತಾ? ಅಲ್ಲಿ ಹೇಳುವಂತ ಪರಲೋಕ ಅಲ್ಲಿ ಸ್ಥಾನಿಕನಾದ ಯೋಹಾನ ಹೇಳಿದಂತ ಪರಲೋಕ ರಾಜ್ಯ ಯಾವುದು? ಯೇಸು ಕ್ರಿಸ್ತನ್ ಹೇಳಿದ ಪರಲೋಕ ರಾಜ್ಯ ಯಾವುದು? ಯೇಸು ಕ್ರಿಸ್ತನ್ ತನ್ನ ಶಿಷ್ಯರಿಗೆ ಹೇಳಿದ ಪರಲೋಕ ರಾಜ್ಯ ಗೊತ್ತಾ ನಮಗೆ? ಇದೇ ನ್ಯೂ ಟೆಸ್ಟಮೆಂಟ್ ವರ್ಷನ್. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ, ಉತ್ತಮವಾದಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಯಾವಾಗ ಪ್ರಾರಂಭ ಬಂತು, ಈ ರಾಜ್ಯ ಯಾವಾಗ ಬಂತು ಅಂತ ಹೇಳೋದಾದ್ರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪ್ರಾರಂಭಗೊಳ್ಳುತ್ತೆ. 3,000 ಜನರ ದೀಕ್ಷಾ ಸ್ಥಾನ ಹೊಂದಿದಾಗ ದೇವರ ರಾಜ್ಯವು ಪ್ರಾರಂಭಗೊಳ್ಳುತ್ತೆ. ಸಭೆ ಎಂಬಂಥದ್ದು ರಾಜ್ಯವಾಗಿದೆ. ಈ ವಿಷಯವನ್ನ ಹೇಳಿದ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ, ಗಮನ ಇಡಿ. 7ನೇ ವಾಕ್ಯ ನಂತರ ಹೇಳ್ತಾನೆ, ಏನ್ ಹೇಳ್ತಾನೆ? 8ನೇ ವಾಕ್ಯ. ಸಾರಿ ಹೇಳ್ತಾ ಹೋಗಿರಿ, ರೋಗಿಗಳನ್ನ ಸ್ವಸ್ಥ ಮಾಡಿರಿ, ಸತ್ತವರನ್ನ ಬದುಕಿಸಿರಿ, ಕುಷ್ಠದಿದವರನ್ನ ಶುದ್ಧ ಮಾಡಿರಿ, ದೆವ್ವಗಳನ್ನ ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ. ಯಾರು ಹೇಳಿದಿದ್ದಲ್ಲ? ಯೇಸು ಕ್ರಿಸ್ತನ್ ಯಾರಿಗೆ ಹೇಳ್ತಾ ಇದ್ದಾನೆ? ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ. ಪ್ರಿಯರೇ, ಫಸ್ಟ್ ಏನ್ ಹೇಳಿ? ಪರಲೋಕ ರಾಜ್ಯವು ಸಮೀಪವಾಗಿದೆ. ನಂತರ ಏನ್ ಮಾಡಿ? ಸ್ವಸ್ಥ ಮಾಡಿ, ಅದ್ಭುತ ಕಾರ್ಯಗಳನ್ನ ಮಾಡಿ. ಯಾವಾಗ ಇದು ಹೇಳಿದ್ದು? ಗಮನಡಿ, ಯಾವಾಗ ಹೇಳಿದ್ದು? ಪರಲೋಕ ರಾಜ್ಯ ಸಮೀಪವಾದಾಗ ಹೇಳಿದಂತ ಮಾತು. ಯಾರಿಗೆ ಹೇಳಿದ್ದು? ಯೇಸು ಕ್ರಿಸ್ತನು 12 ಜನ ಶಿಷ್ಯರಿಗೆ ಹೇಳಿದ್ದು. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದ್ಮೇಲೆ ಏನ್ ಹೇಳಿದ್ರು? ಇದನ್ನೇ ಹೇಳ್ತದೆ, ಉತ್ತಮ ಯಾವುದು ಚಾಯ್ಸ್ ಮಾಡಬೇಕಾಗಿದೆ. ಎಲ್ಲಾ ಸ್ಕೂಲು ಬೆಸ್ಟ್ ಸ್ಕೂಲೇ, ದಿ ಬೆಸ್ಟ್ ಯಾವುದು? ಹಾಗಾದ್ರೆ ಯೇಸು ಕ್ರಿಸ್ತನ್ ಹೇಳಿದಂತ ಉಪದೇಶಗಳಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತದೇನೆ ಪ್ರೇರೆ, ಅದನ್ನ ಗಮನ ಇಡಿ. ಲೂಕ 24ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯ 47ನೇ ವಾಕ್ಯ. ಲೂಕ 24:47 ವಚನ. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮಿನ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದು ಬರೆದರೆ. ಏನ್ ಹೇಳ್ತದೆ ಇಲ್ಲಿ? ಯೇಸು ಕ್ರಿಸ್ತನ ಪುನರುತ್ಥಾನ ನಂತರ ನೀವು ಅದಾಗೆ ಓದ್ಕೊಂಡ್ ಬರ್ಬೇಕು. ನೀವು 44ರಿಂದ ಸಮಯಗಳಿಲ್ಲ. ಹೇಳ್ತಾನೆ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಎಲ್ಲಿದೆ? ಸಮಸ್ತ ದೇಶದವರಿಗೆ ಆತನ ಹೆಸರಿನಲ್ಲಿ ಸಾರಲ್ಪಡುತ್ತದೆ ಅಂತಲೂ ಬರ್ತದೆ ಅಲ್ಲ. ಯಾವ್ದನ್ನ ಸಾರಲ್ಪಟ್ಟಿಂದ ಬರ್ತಿದೆ? ಪರಲೋಕ ರಾಜ್ಯವ. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅನ್ನೋ ಪದನ ಬರೆಯಲ್ಪಟ್ಟಿದೆ. ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳಿದ್ದು ಯೋಹಾನನು, ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳಿದ್ದು ಯೇಸು ಕ್ರಿಸ್ತನು, ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳಿ ಹೋಗಿದ್ದು ಸಾರ್ರಿ ಅಂತ ಹೇಳಿದ್ದು ಅಪೊಸ್ತಲರು. ಆ ನಂತರ ಪುನರುತ್ಥಾನದ ನಂತರ ಹೇಳಿದಂತ ಮಾತೇನು ಬರೆಯಲ್ಪಟ್ಟಿರೋದೇನು? ಪಾಪ ಪರಿಹಾರಕ್ಕೋಸ್ಕರ ಏನ್ ಮಾಡಿ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತೆ ಯೆರೂಸಲೇಮಿನಿಂದ ಮೊದಲುಗೊಂಡು ಎಲ್ಲಾ ಕಡೆ ಸಾರಲ್ಪಡ್ತದೆ. ಹಾಗಾದ್ರೆ ಏನರ್ಥ? ನ್ಯೂ ಟೆಸ್ಟಮೆಂಟ್ ಯೇಸು ಕ್ರಿಸ್ತನ ಪುನರುತ್ಥಾನ ಆದ್ಮೇಲೆ ಯಾವ್ದು ನಿಲ್ತು? ಯಾವ ಪದ ನಿಂತೋಗುತ್ತು? ದೇವರ ರಾಜ್ಯವು, ಪರಲೋಕ ರಾಜ್ಯ ಸಮೀಪ ಅನ್ನೋ ಪದ ಏನಾಯ್ತು? ಸ್ಟಾಪ್ ಆಯ್ತು. ಹಂಗಂದ್ರೆ ಏನರ್ಥ? ಬಂದಾಯ್ತು ಅಂತ ಅರ್ಥ. ದೇವರ ರಾಜ್ಯ ಸ್ಥಾಪಿತವಾಯ್ತು, ದೇವರ ರಾಜ್ಯದಲ್ಲಿ ನಾವು ಇದ್ದೀವಿ ಅಂತ. ಈ ವಿಷಯವನ್ನೇ ಇವತ್ತಿನ ದಿನಮಾನಗಳಲ್ಲಿ ಅನೇಕರಿಗೆ ಅರ್ಥ ಆಗ್ತಾ ಇಲ್ಲ. ದೇವರ ರಾಜ್ಯ ಸಮೀಪವಾಯ್ತು ಅಂದ್ಮೇಲೆ ಅದು ಹತ್ರ ಬಂದಿದೆ ಅಂತ ಅರ್ಥ. ಬಂದಾದ್ಮೇಲೆ ಅದಕ್ಕೆ ಏನಾಯ್ತು? ಅದ್ರ ಬಗ್ಗೆ ನಿಂತೋಯ್ತು. ಯಾವ್ದು ಉತ್ತಮವಾದದ್ದು? ದಿ ಬೆಸ್ಟ್ ಯಾವುದು? ನ್ಯೂ ಟೆಸ್ಟಮೆಂಟ್. ಅಲ್ಲಿವರೆಗೂ ಯಾವ್ದು ಬೆಸ್ಟ್ ಆಗಿತ್ತು ಇಸ್ರಾಯೇಲರಿಗೆ? ಧರ್ಮಶಾಸ್ತ್ರ. ಅದೇ ತರನೇ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ದೇವರ ರಾಜ್ಯ ಅಂತ ಸಭೆ ಒಳಗಡೆ ಬಂದ್ಮೇಲೆ ಅದ್ರ ಬಗ್ಗೆ ಇರುವಂತ ನಾವು ಮನ ತಿರುಗುವಂತ ವಿಷಯದಲ್ಲಿ ಮಾತಾಡೋದು. ಇವತ್ತು ದೇವರ ರಾಜ್ಯ ಇನ್ನೂ ಬಂದಿಲ್ಲ, ದೇವರ ರಾಜ್ಯ ಬರ್ತದೆ, 1000 ವರ್ಷ ಆಳ್ವಿಕೆ ಇದೆ ಅನ್ನುವಂತ ಉಪದೇಶಗಳಿದೆ. ಅದು ಇನ್ನೊಂದು ದಿವಸದಲ್ಲಿ ಮಾತಾಡ್ತೀನಿ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಇಲ್ಲಿ ಹೇಳುವಂತ ಮಾತಾಡಿದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಪಾಪ ಪರಿಹಾರಕ್ಕಾಗಿ. ಇದು ಸಭೆ ಒಳಗಡೆ ಹೇಳುವಂತ ಮಾತು. ನೋಡಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37 ಮತ್ತು 38ನೇ ವಾಕ್ಯ ಧ್ಯಾನಿಸಿರಿ.
ಇದನ್ನು ಅವರು ಕೇಳಿ ಹೃದಯದಲ್ಲಿ ಅರಗುನಿಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಹೇಳ್ತಿದ್ರೆ ಇಲ್ಲಿ ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳದ ಪೇತ್ರನ ಎದ್ದು ನಿಂತು, ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳ್ತಾನ. ನೀವು ಸಿಲುಬೆಗೆ ಹಾಕಿದ ಆ ಕ್ರಿಸ್ತನೇ, ನೀವಾಗಿದ್ದ ಯೇಸುವನ್ನೇ ಸಿಲುಬೆ ಹೇಳ್ತಾ ನೋಡಿ 46ನೇ ವಾಕ್ಯದಲ್ಲಿ, ಸಿಲುಬೆಗದ ಈ ಯೇಸುವನ್ನೇ ದೇವರು ಒಡೆಯನಾಗಿ ಕ್ರಿಸ್ತನಾಗಿ ಮಾಡಿದಾನೆಂದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಪೇತ್ರ ಎದ್ದು ನಿಂತುಕೊಂಡು ಮಾತಾಡಿದಾಗ ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳಿಲ್ಲ, ದೇವರ ವಾಕ್ಯದ ಉಪದೇಶವನ್ನ ಸಾರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರಾಜ್ಯದ ಉಪದೇಶ ಪ್ರೇರೆ. புரியுதுங்களா? தேவனுடைய ராஜ்யத்துக்குள்ள நம்ம இருக்கிறோம். தேவனுடைய சபை எங்க கூடி வருமோ அந்த சபைன்றது ராஜ்யத்துக்குள்ள இருக்கிறோம். இட்ஸ் a kingdom. அந்த கிங்டம் வரப்போகிறதுன்றது சொன்னாரு. யாரு? யோவான் சொன்னார், இயேசு கிறிஸ்து சொன்னார், அப்போஸ்தலர் சொன்னாங்க. அது வந்தாயிடுச்சு. இப்போ அந்த பெஸ்ட் என்ற அந்த காலேஜ்குள்ள நம்ம இருக்கிறோம். அந்த அந்த ஒரு ராஜ்யத்துக்குள்ள நம்ம இருக்கிறோம். அதனால நம்ம பெருமை பெற்றுக்கொள்ளணும். ನಾವು ಎದುಲ இருக்கிறோம்னா நம்ம சொல்றோம் இல்லையா, ನಾವು ಹೇಳ್ತೀವಲ್ವಾ, ನಿಮ್ಮ ಮಗ ಎಲ್ಲ ಓದ್ತಿದ್ದಾನೆ ಅಂದ್ರೆ ನಾವು ಆ ಒಂದು ಸ್ಕೂಲನ್ನ ಕಾಲೇಜನ್ನ ಧೈರ್ಯವಾಗಿ ಹೇಳ್ತೀವಿ. ನನ್ನ ಮಗ ಇದರಲ್ಲಿ ಈ ಕಾಲೇಜಲ್ಲಿ ಓದ್ತಿದ್ದಾನೆ, ನನ್ನ ಮಗ ಅಲ್ಲಿ ಈಗ ಮೈಸೂರು ಹೇಳಿದ್ರೆ ನನ್ ಗೊತ್ತಿರೋ ಮಟ್ಟಿಗೆ ಮರಿಮಾಲಪ್ಪದಲ್ಲಿ ಅಂದ್ರೆ ಮರಿಮಾಲಪ್ಪನ ಅಂತ ನೋಡ್ತಾರೆ. ಇವತ್ತು ತುಂಬಾ ಕಾಲೇಜ್ ಬಂದಾಯ್ತು. ಬೆಸ್ಟ್ ಬೆಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅಮೆರಿಕಾದಲ್ಲಿ ಓದ್ತಿದ್ದಾನೆ, ಆಕ್ಸ್ಫೋರ್ಡ್ ಅಲ್ಲಿ ಓದ್ತಿದ್ದಾನೆ, ಹೆಂಗಿರ್ತದೆ? ಅದೇ ತರ ಕ್ರಿಸ್ತನ ಪ್ರೇರೆ ಯಾವುದು ಬೆಸ್ಟ್ ಸಭೆ, ಬೆಸ್ಟ್ ರಾಜ್ಯ ಯಾವುದು, ಅದ್ರೊಳಗಡೆ ಅದ್ರೊಳಗಡೆ ನಾವಿದ್ದೇನೆ ನೋಡಿ. ಹೇಳ್ತಾನೆ, ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ 13ನೇ ವಾಕ್ಯ. ಕೊಲೆಸದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರಕದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹೇಳ್ತಾನೆ, ಓದಿ ಕಂಟಿನ್ಯೂ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಎಲ್ಲಿ ಸೇರಿಸಿದ್ದಾನೆ ಅಂತ ಹೇಳ್ತಾನೆ? ದೇವರ ರಾಜ್ಯದೊಳಗಡೆ ಸೇರಿಸಿದ್ದಾನೆ, ಕಿಂಗ್ಡಮ್ ಒಳಗಡೆ ಸೇರ್ಸಾಯ್ತು. ಈ ವಿಷಯವನ್ನ ನಿಮಗೆ ಅನೇಕ ವಿಷಯಗಳನ್ನ ನಾನು ನಿಮ್ಮ ಜೊತೆಲಿ ಮಾತಾಡ್ತೇನೆ ಪ್ರಿಯ. ಈಗ ನಾನು ಬೆಸ್ಟ್ ರಾಜ್ಯದಲ್ಲಿ ಇದ್ದೇನಾ? ಆ ರಾಜ್ಯ ಎಂಬಂತ ಯೂನಿವರ್ಸಿಟಿ ಒಳಗಡೆ ಇದ್ದೇನಾ ನಾನು? ಆ ರಾಜ್ಯ ಎಂಬಂತ ಸಭೆ ಒಳಗಡೆ ಇದ್ದೇನಾ ನಾನು? ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಹೇಳಿದ್ರು, ಅದೇ ಉದಾಹರಣೆ ಹೇಳಿದ್ರೆ, ಎಲ್ಲಾ ಸಭೆಗಳು ಒಂದೇನಾ? ಇಲ್ಲ. ದಿ ಬೆಸ್ಟ್ ಯಾವುದು? ಎಲ್ಲಾ ಸ್ಕೂಲ್ಗಳು ಒಂದೇನಾ? ಇಲ್ಲ. ಎಲ್ಲ ಯೂನಿವರ್ಸಿಟಿ ಒಂದೇನಾ? ಇಲ್ಲ. ದಿ ಬೆಸ್ಟ್ ಯಾವುದು? ಇವತ್ತು ಹುಡುಕ್ಬೇಕಾಗಿರೋ ಕರ್ತವ್ಯ ನಮ್ಮಲ್ಲಿ ಇದೆ ಪ್ರಿಯರೇ. ಇವತ್ತು ಆ ಒಂದು ಆಲಯದಲ್ಲಿ, ಆ ಒಂದು ರಾಜ್ಯದಲ್ಲಿ ನಾವಿದ್ದೇವ. ಇವತ್ತು ನಮ್ಗೆ ಹೇಳ್ತಾನೆ ಇಲ್ಲಿ, ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಪರಲೋಕ ರಾಜ್ಯ ಎಂಬಂತ ಸಭೆ ಒಳಗಡೆ ಸೇರಿಸಿದ್ದಾನೆ. ಈ ಒಳಗಡೆ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಲ್ಪಡ್ಬೇಕಾಗಿದೆ ಪ್ರಿಯರೇ. ಈ ರಾಜ್ಯದಲ್ಲಿ ನಾವಿದ್ದಾಗ ದೇವರು ನಮ್ಮನ್ನ ಆಶ್ರಯಿಸಲ್ಪಡ್ತಾನೆ. ಅದಕ್ಕೆ ಹೇಳ್ತಾನೆ, ನಾನು ಲೋಕದಲ್ಲಿ ಈಗ ತಾನೇ ಓದಿದ್ದ ವಾಕ್ಯದ ಪ್ರಕಾರ ಲೋಕ 24ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವು ಒಂದು ವಿಷಯವನ್ನು ಹೇಳ್ತಾನೆ ಯೇಸು ಕ್ರಿಸ್ತ. ಲೋಕ 24ನೇ ಅಧ್ಯಾಯ ಸರಿ ಲೋಕಲ್ ಮಾರ್ಕ್ 28ನೇ ಅಧ್ಯಾಯ 19ನೇ ವಾಕ್ಯ. ಅದೆಲ್ಲ ನಮ್ಗೆ ಮಾರ್ಕ್ 16ನೇ ಅಧ್ಯಾಯ ಮಾರ್ಕ್ 16ನೇ 15ನೇ ವಾಕ್ಯ. ಮಾರ್ಕ್ 16 ಅಧಿಕಾರಂ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿಗೆ ನಿಲ್ಲಿಸೋದಿಲ್ಲ ಪ್ರೇರಿ, ವಾಕ್ಯ ಕಂಟಿನ್ಯೂ ಆಗುತ್ತೆ. ಅದನ್ನ ಕಂಟಿನ್ಯೂಸಿ ಆಮೇಲೆ ಹೇಳ್ತೀನಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತದೆ, ಇಲ್ಲಿ ವಾಕ್ಯದ ಭಾಗ ಹೇಳ್ತದೆ, ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೆ ಕಾಣಿಸಿಕೊಂಡು ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತಾತನನ್ನ ಕಂಡವರಾದ ಮಾತನ್ನು ಅವರು ನಂಬುರಿಲ್ಲದೆ ಅಂತ ಹೇಳ್ತಾ ಹಾಗೇ ಹೇಳ್ಕೊಂಡು ಬರ್ತಾನೆ. ಅದು 14ನೇ ವಾಕ್ಯದಿಂದ ನಾವು ಓದ್ತಾ ಇದ್ದೀನಿ. ಏನ್ ಹೇಳ್ತಾರೆ 15ನೇ ವಾಕ್ಯದಲ್ಲಿ? ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಏನ್ ಮಾಡಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂತರ ಅಲ್ಲಿಗೆ ನಂತರ ಏನ್ ಮಾಡಿದ್ದಾನೆ ಓದಿ. ಯಾರದು? 16ನೇ ವಾಕ್ಯ, ತುಂಬಾ ಇಂಪಾರ್ಟೆಂಟ್ ವರ್ಡ್ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅದು 16 ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. 15ನೇ ವಾಕ್ಯ ಶಿಷ್ಯರಿಗೆ ಹೇಳಿದಂತ ಕೆಲಸ, ಹೌದಲ್ವಾ? ಕರೆಕ್ಟಾ? 15ನೇ ವಾಕ್ಯ ಶಿಷ್ಯರಿಗೆ ಹೇಳಿದ ಕೆಲಸ ತಾನೆ. ಏನ್ ಮಾಡಿ? ನೀವು ಜಗಕ್ಕೆ ಹೋಗಿ ಏನ್ ಮಾಡಿ?
ಕರೆಕ್ಟಾ ಬ್ರದರ್ ಸಿಸ್ಟರ್ಸ್? ಅಲ್ಲಿಗೆ ನಿಲ್ಸಿತಾನೆ. ಅಲ್ಲಿ ಅದಾದ್ಮೇಲೆ ಏನ ಹೇಳ್ದ, ಮುಂದೆ ಏನ ಹೇಳಿದಾನ? ಇಲ್ಲ, ಅದು ನಂಬುದವನಿಗೆ. ಇವ್ರಿಗೆ ಏನ್ ಹೇಳ್ತಿದ್ದಾನೆ? ಶಿಷ್ಯರಿಗೆ 12 ಜನ ಶಿಷ್ಯರಿಗೆ ಹೇಳ್ತಾನೆ, 11 ಜನ ಶಿಷ್ಯರಿಗೆ ಹೇಳ್ತಾನೆ, ಹೋಗಿ ಸುವಾರ್ತೆ ಜಗತ್ಗೆ ಹೋಗಿ ಏನ್ ಮಾಡಿ ಸುವಾರ್ತೆ ಸಾರ್ರಿ. ಅಲ್ಲಿಗೆ ನಿಲ್ಸೋಯ್ತು. ನಂತರ ಆ ಸುವಾರ್ತೆಯನ್ನ ಕೇಳಿದವನು, ನಂಬಿದವನು, ಈಗ ಓದಿ, ಕೇಳಿದವನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ಯಾರದು? ಯಾರ ಕೆಲಸ ಅದು? ಅಪೊಸ್ತಲರ ಕೆಲಸ ಅಲ್ಲ. ಅಪೊಸ್ತಲರ ಕೆಲಸ ಏನು? ಸುವಾರ್ತೆ ಸಾರೋದ್ ಕೆಲಸ ಅಷ್ಟೇನೆ. ಸುವಾರ್ತೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಉಣಲ್ಪಡುವುದು, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನ ಉದ್ದೇಶಗಳು, ದೇವರ ಆಲೋಚನೆಗಳು, ಇವೆಲ್ಲ ಸುವಾರ್ತೆಗೆ ಸಂಬಂಧಪಟ್ಟಿದೆ. ಇದನ್ನ ಹೋಗಿ ಏನ್ ಮಾಡ್ಬೇಕು? ಸ್ಪೀಚ್ ಮಾಡ್ಬೇಕು, ಟೀಚ್ ಮಾಡ್ಬೇಕು. ಇದನ್ನ ಕೇಳ್ತಾರಲ್ವಾ, ಅವ್ರು ಏನ್ ಮಾಡ್ಬೇಕು? ಅಷ್ಟೇ. ಅದಕ್ಕೂ ಮೇಲೆ ಅಪೊಸ್ತಲರಿಗೆ ಏನು ಬೇರೆ ಕೆಲಸ ಕೊಟ್ಟಿದ್ದಾನ? ಕೊಟ್ಟಿದ್ದಾನ. ಆದ್ರೆ ನೋಡಿ, ಮತ್ತೆ ಹಿಂದೆ ಬನ್ನಿ. ಮತ್ತಾಯ 10ನೇ ಅಧ್ಯಾಯ, ಈಗ ನಾವು ಓದಿದಂತ ವಾಕ್ಯ, ಮತ್ತಾಯ 10ನೇ ಅಧ್ಯಾಯ 7ನೇ ವಾಕ್ಯ. ಯಾಕೆ ಇದನ್ನ ಕಂಪ್ಯಾರಿಸನ್ ಮಾಡ್ತಿದ್ದೀನಿ ಗಮನ ಇಡಿ. ಇವತ್ತು ಯಾಕೆ ಇಷ್ಟೊಂದು ಡಿನಾಮಿನೇಷನ್ ಸಭೆಗಳಿದೆ, ಯಾಕೆ ಉಪದೇಶಗಳಿದೆ ಅನ್ನೋಕ್ಕೋಸ್ಕರ ದಯವಿಟ್ಟು ಒಳಗಡೆ 10ನೇ 7ನೇ ವಾಕ್ಯ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿ. ಸಾಕು ಬ್ರದರ್. ಇಲ್ಲಿ ಹೇಳ್ತಿದ್ದಾನೆ ಯೇಸು ಕ್ರಿಸ್ತ ಇದೇ ಶಿಷ್ಯರಿಗೆ ಪರಲೋಕ ರಾಜ್ಯವು ಆಯ್ತು ಅಂತ ಹೇಳಿ ಏನ್ ಮಾಡಿ ಸಾರಿ ಹೇಳ್ತಾ ಹೋಗ್ರಿ. 7ನೇ ವಾಕ್ಯ. 8ನೇ ವಾಕ್ಯ, ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಯಾರು ಹೇಳ್ತಾ ಇರೋದು? ಯಾರಿಗೆ ಹೇಳ್ತಾ ಇರೋದು? ಯೇಸು ಕ್ರಿಸ್ತನಿಗೆ. ನಂತರ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ. ಇಷ್ಟುನು ಎರಡು ವಾಕ್ಯನ ಯಾರಿಗೆ ಹೇಳಿದ್ದು? ಶಿಷ್ಯರಿಗೆ ಹೇಳಿದ್ದು. ಇದೇ ಶಿಷ್ಯರಿಗೆ ಪುನರುತ್ಥಾನ ಆದ್ಮೇಲೆ ಅದೇ ಮಾರ್ಕ ಇಲ್ಲಿ ನೋಡ್ತಾ ಇದ್ದೇವೆ 15ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಏನ್ ಮಾಡಿ ಸುವಾರ್ತೆ ಸಾರ್ರಿ. ಆನಂತರ ನಾನು ಹಿಂಗೆ ಹೇಳ್ತೀನಿ, ಅದು ನಿಮ್ಮಲ್ಲಿ ಬೈಬಲ್ ಇದೆ ನೋಡಿ. ಆನಂತರ ಕುರುಡರಿಗೆ ಕಣ್ ಕೊಡಿ, ಸ್ವಸ್ಥತೆ ಮಾಡಿ, ಅದ್ಭುತ ಮಾಡಿ ಅಂತ ಹೇಳ್ತಿದ್ದಾನೆ. ಅಲ್ಲಿದೆ ನೋಡಿ, ಅಲ್ಲಿ ವಾಕ್ಯದಲ್ಲಿ ಇದೆ. ಏನ್ ಹೇಳ್ತಾನೆ ಅಲ್ಲಿ? ಏನ್ ಹೇಳಲಿಲ್ಲ. ಏನ್ ಹೇಳ್ತಿದ್ದಾನೆ ಅಲ್ಲಿ? ನಂಬುದವನು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾನೆ, ನಂಬದವನು ಅಷ್ಟೇ. ಯಾರು ಹೇಳ್ತಾರೆ ಇದು? ದೇವರ ರಾಜ್ಯ ಬರೋಕ್ಕೂ ಮುಂಚೆ ಒಂದು ರೀತಿ ಪ್ಯಾಟರ್ನ್ ಯೇಸು ಹೇಳ್ಕೊಟ್ಟ. ದೇವರ ರಾಜ್ಯ ಬಂದ ಮೇಲೆ ಇನ್ನೊಂದು ಪ್ಯಾಟರ್ನ್ ಹೇಳ್ಕೊಡ್ತ. ಇದೇ ದಿ ಬೆಸ್ಟ್. ಅರ್ಥ ಆಗ್ತಿದೆ ಅಂತ ನಾನು ಅನಿಸ್ತಾ ಇದ್ದೀನಿ. ಈಗ ದೇವರ ರಾಜ್ಯದೊಳಗಡೆ ನಮಗೆ ಯಾವುದು ಮುಖ್ಯವಾಗಿದೆ? ಹೋಗಿ ಕುರುಡರಿಗೆ ಕಣ್ ಕೊಡ್ರಿ, ಸ್ವಸ್ಥತೆ ಮಾಡಿ, ನಾನು ಏನು ಉಚಿತ ಪಡ್ಕೊಂಡ್ರಿ ಉಚಿತ ಕೊಡಿ ಅನ್ನೋದು ಬೆಸ್ಟಾ? ಇಲ್ಲ ನಿಮ್ಮ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಹೊಂದ್ರಿ ಅನ್ನೋದು ಬೆಸ್ಟಾ? ದೀಕ್ಷಾಸ್ನಾನ ಹೊಂದೋದು ಬೆಸ್ಟ್. ಯಾಕೆ? ಈ ಪಾಪ ಪರಿಹಾರದಿಂದ ನಾವು ಎಲ್ಲಿ ಯಾರ ಸಂಬಂಧವನ್ನ ಬೆಳೆಸ್ಕೋತೀವಿ? ಪಾಪ ಪರಿಹಾರದಿಂದ. ಈಗ ಅದೇ ಇಬ್ರದಲ್ಲಿ ಏನು ಓದಿದ್ರಿ? ಕ್ರಿಸ್ತನಿಗೂ ನಮಗೂ ಮಧ್ಯಸ್ಥನಾಗಿರೋ ಯೇಸು ಕ್ರಿಸ್ತನ ಮೂಲಕ ಯಾರನ್ನ ಸಂಧಿಸ್ತೀವಿ? ಉತ್ತಮದಿಂದ ದೇವರ ಸಮೀಪಕ್ಕೆ ಹೋಗೋದಕ್ಕೆ ಒಂದೇ ಒಂದು ಮಾರ್ಗ, ಪಾಪ ಪರಿಹಾರ. ಆ ಪಾಪ ಪರಿಹಾರ ಎಂಬುದು ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ. ನಾನು ಸ್ವಸ್ಥತೆ ಹೊಂದೋದ್ರಿಂದನೋ ಇನ್ನೊಂದು ಕಾರ್ಯದಿಂದ ಯೇಸು ಕ್ರಿಸ್ತನ ಸಮೀಪಕ್ಕೆ ಹೋಗ ಸಾಧ್ಯ ಇಲ್ಲ. ನನಗೆ ಒಂದೇ ಒಂದು ದಾರಿ, ಯೇಸು ಕ್ರಿಸ್ತನ ಜಗತ್ತಿಗೆ ಹೋಗಿ ಸುವಾರ್ತೆ ದಾರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ರಕ್ಷಣೆ ಹೊಂದವನು. ನೋಡಿ, ಇನ್ನೊಂದು ಮಾತಿದೆ, ಅದನ್ನ ಗಮನ ಹೇಳಿ. 17ನೇ ವಾಕ್ಯ. ಈಗ 17ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ಈ ಗಮನ ಇಡಿ. ಹೇಳ್ತಿದ್ದಾನೆ ಇಲ್ಲಿ ನಮಗೆ ಈ ಒಂದು ವಾಕ್ಯ ಹೇಳ್ತಾರೆ. ಅನೇಕ ಸಭೆಗಳಲ್ಲಿ ಅನೇಕ ಪಾಶ್ಚಾತ್ಯ ಡಿಸ್ಕಸ್ ಮಾಡೋದು. ನೋಡಿ, ಇಲ್ಲಿ ಇದೆಯಲ್ಲ ಸೂಚಕ ಕಾರ್ಯಗಳು. ನೋಡಿ ಸರ್, ಇಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದಾನೆ, ಇಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದಾನ, ನಮ್ದವ್ರಿಗೆ ಆಗುತ್ತೆ ಅಂತ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನಲ್ಲಿ. ನೋಡಿ, ಓದಿ 17ನೇ ವಾಕ್ಯ ಕ್ಲೀನ್ ಆಗಿ ಓದಿ, ನೀಟಾಗಿ ಓದಿ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತೆ. ಯಾರು ನಂಬುವವರಿಂದ? ಯಾರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೋ ಆ ನಂಬುವವನಿಗೆ ಏನಾಗುತ್ತೆ? ಈ ಸೂಚಕ ಕಾರ್ಯಗಳಾಗುತ್ತೆ. ಏನ್ ನಡೀತದೆ? ಬಿಡಿಸ್ತಾರೆ. ವಿಷ ಪದಾರ್ಥಗಳೇನಾದರೂ ಕುಡಿದರೂ ಅವರಿಗೆ ಯಾವ ಕೆಡುವ ಆಗಲಿ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. ಇದೆಲ್ಲ ನಡೀತಾ ಹೊಸ ಒಡಂಬಡಿಕೆಯಲ್ಲಿ ಸಭೆ ಬಂದ್ಮೇಲೆ ನಡೀತಾ. ಇದೆಲ್ಲ ನ್ಯೂ ಟೆಸ್ಟಮೆಂಟ್ ಚರ್ಚ್ ಆದ್ಮೇಲೆ ನಡೀಲಿಲ್ವಾ? ಪ್ರಾರಂಭದಲ್ಲಿ ನಡೀಲಿಲ್ವ? ಸಭೆ ಇದ್ದಾಗ ಏನೆಲ್ಲ ಇದೆ ಅಲ್ಲಿ? ಮೊದಲೇ ಇದೆ, ಅಪೊಸ್ತಲರು ದೆವ್ವಗಳನ್ನ ಬಿಡಿಸ್ತಾರ,
ಹಾವುಗಳನ್ನ ಎತ್ತಿದ್ರ, ವಿಷ ಪದಾರ್ಥವನ್ನ ಕುಡಿಲಿಲ್ವ? ವಿಷ ಪದಾರ್ಥ ಕುಡಿದ್ರಂದ್ರೆ ಹಿಂಗೆ ಪೌಲನಿಗೆ ಏನ್ ಮಾಡ್ತಾ, ಒಂದು ವಿಷ ಹಾವು ಕಚ್ತದೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯದಲ್ಲಿ ಹಾವು ಕಚ್ಚಿದ ತಕ್ಷಣ ಜನರು ಏನಂತಾರೆ, ಆ ಊರ್ ಜನರು ಏನಂತಾರೆ, ಈ ಇವನೆಲ್ಲೋ ದೊಡ್ಡ ಪಾಪ ಮಾಡೋನೆ, ಸಮುದ್ರದಿಂದಾನೇ ತಪ್ಪಿಸ್ಕೊಂಡ್ ಬಂದಾನ, ಹಾವು ಬೀಳ್ಲಿಲ್ಲ ಅವನ್ಗೆ, ದೇವ್ರ ದಂಡನೆ ಕೊಟ್ಟ ಆ ಮನುಷ್ಯರು ಎನಿಸ್ತಾರೆ. ಅವನು ಸಾಧಾರಣ ಏನ್ ಮಾಡ್ತಾನೆ, ಹಾವನ್ನ ಕಿತ್ತಿ ಎಸಿದಾನೆ, ಸರ್ವಸಾಧಾರಣ ಒದರ್ತಾನೆ, ಬಿದ್ದೋಗುತ್ತೆ. ಇವ್ರೇನ್ ತಿಳ್ಕೊತಾರೆ, ಮುಖಾಲ ಊದ್ಕತ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವ್ರ ಜನಕ್ಕೆ ಯಾವ ಎಷ್ಟು ವಿಷಯ ಅಂತ ಗೊತ್ತು. 27ನೇ ಅಧ್ಯಾಯದಲ್ಲಿ 0ನೇ ಅಧ್ಯಾಯದಲ್ಲಿ ಇರುವಂತ ಸಂದರ್ಭ ಆಯ್ತು. ಆದ್ರೆ ಪೌಲನು ಹಾಗೆ ಅವನೇ. ನಂತರ ಜನಕ್ಕೆ ಮೈಂಡ್ ಚೇಂಜ್ ಆಯ್ತು. ಏನಾಯ್ತು, ಇವನು ಪಾಪಿ ಅಂತ ಹೇಳಿದಂತ ಜನರು ಇವನು ದೇವರು ಅಂತ ಹೇಳೋದಕ್ಕೆ ಪ್ರಾರಂಭಿಸ್ಬೇಕು. ಇದು ನಡೀತು. ಯಾರಿಗೆ? ನಮ್ದವ್ರಿಗೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಬೇಕಾಗಿರುವಂತ ವಿಷಯಗಳಂದ್ರೆ, ಯೂನಿವರ್ಸಿಟಿ ಒಳಗಡೆ ಅಂದ್ರೆ ಈ ಒಂದು ಬೆಸ್ಟ್ ಕಾಲೇಜ್ ಒಳಗಡೆ ಬೆಸ್ಟ್ ಸಬ್ಜೆಕ್ಟ್ ಒಳಗಡೆ ಬೇಕಂದ್ರೆ ನನಗೆ ರಕ್ಷಣೆ ಮಾತ್ರ ನಮ್ಗೆ ಬೇಕಾಗಿದೆ. ಇದೆಲ್ಲ ನಡೀತದ? ನಡೀತದೆ, ನಿಮಗೂ ನಡೀತದೆ. ರೋಗವಾಸಿ ಆಗುತ್ತೆ, ಪ್ರಾರ್ಥನೆ ಮಾಡಿ. ಎಲ್ಲವನ್ನೂ ನಡೀತದೆ, ನಮ್ಮ ಬದುಕಲ್ಲಿ ನಡೀತದೆ. ಎಂತ ಕಹಿ ವಿಷಯಗಳು ಬರಲಿ ಅದು ಸಿಹಿ ಮಾಡ್ತಾನೆ ದೇವರು. ಎಂತ ನೋವು ಇರ್ಲಿ ಅದರ ಸರಿಪಡಿಸ್ತಾನೆ ದೇವರು. ನಮಗೆ ಹೀಗೆ ಆಗ್ಬೇಕು ಅನ್ನೋದಲ್ಲ, ಫಿಸಿಕಲ್ ಬ್ಲೆಸ್ಸಿಂಗ್ ಅಲ್ಲ, ಫ್ಯೂಚರ್ ಬ್ಲೆಸ್ಸಿಂಗ್. ಆತ್ಮಿಕದ ಆಶೀರ್ವಾದಗಳು ನಿಮ್ಗೆ ತುಂಬಾ ಇದೆ. ಆತ್ಮಿಕದಲ್ಲಿ ಕುರುಡರಾಗಬೇಡಿ ಅಂತ ಹೇಳ್ತಾನೆ, ಆತ್ಮಿಕದಲ್ಲಿ ಬಲಹೀನರಾಗಬೇಡಿ ಅಂತ ಹೇಳ್ತಾನೆ. ಅಂಥದ್ರಲ್ಲಿ ಸ್ವಸ್ಥತೆಗಳು ನಡೀತಿದೆ ನಮಗೆ. ಸಾಕು. ನನಗೆ ಕಣ್ಣು ಕಾಣಲಿಲ್ಲ ಅಂದ್ರೆ ಏನು ಶರೀರದಲ್ಲಿ, ಆತ್ಮಿಕದ ಕಣ್ಣು ಕಾಣದೆ ಸಾಕಲ್ಲ ನನಗೆ. ವೇದವಾಕ್ಯವನ್ನ ಗಮನ ಇಟ್ಟು ದಯವಿಟ್ಟು ನೋಡ್ಬೇಕಾಗಿ ನಾನು ನಿಮ್ಮನ್ನ ವಿನಂತಿ ಮಾಡ್ಕೋತೀನಿ ಪ್ರೇರೆ. ಪೌಲನ ಹೇಳ್ತಾನೆ, ಜಗಕ್ಕೆ ಹೋಗಿ ಸುವಾರ್ತೆ ಮಾತ್ರ ಸಾರ್ರಿ. ಏನಂದ್ರನ್ನ ಅಪೊಸ್ತಲರಿಗೆ ಹೇಳಿದನ ಅಲ್ಲಿ. ಇವತ್ತು ನಮ್ಗೇನ ಹೇಳಿದಾನ? ಸುವಾರ್ತೆ ಸಾರ್ರಿ ಅಷ್ಟೇ. ನಮ್ಮ ಸಭೆ ಅದನ್ನೇ ಬೋಧಿಸ್ತೇವೆ. ನಿಮಗೆ ರಕ್ಷಣೆಯ ಮಾರ್ಗನ ಬೋಧಿಸ್ತೇವೆ, ದಿ ಬೆಸ್ಟ್ ಬೋಧಿಸ್ತೀವಿ. ನಿಮ್ಗೆ ಆಗ್ಬೇಕಾ ಒಳ್ಳೇದಲ್ಲ, ಸದ್ಬುದ್ಧಿ ಆಗುತ್ತೆ, ನೀವು ನಂಬಿ, ಖಂಡಿತ ಆಗತ್ತೆ. ಎಲ್ಲ ನಡೀತದೆ, ದೇವ್ರು ನಡೆಸ್ತಾನೆ. ಅದಕ್ಕಾಗಿ ಕೈಗಳನ್ನ ಹಿಡಿದು ಅದಕ್ಕಾಗಿ ಇದೆಲ್ಲ ನಿಂತೋದಂತ ಕಾಲಮಾನಗಳು. ಕ್ರಿಸ್ತನಲ್ಲಿ ಪ್ರೇರೆ, ವೇದ ವಾಕ್ಯವನ್ನ ನಾವು ಗಮನ ಇಟ್ಟು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಧರ್ಮಶಾಸ್ತ್ರ ನಿಂತೋಯ್ತು, ಇನ್ನೊಂದು ಉತ್ತಮ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಆ ಉತ್ತಮ ನಾವು ಹುಡುಕ್ಬೇಕಾಗಿದೆ. ನೋಡಿ, ಯೋಹಾನ 7ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು, ಜಾನ್ 7:39. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವರನ್ನು ಕುರಿತು ಹೇಳಿದರು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮವರವು ಇನ್ನೂ ಬಂದಿದ್ದಿಲ್ಲ. ಹೇಳ್ತಾನೆ ಯೇಸು ತನ್ನನ್ನು ನಂಬಿದವರು ಒಂದಲ್ಲಿರುವಂತ ಪವಿತ್ರಾತ್ಮವರವನ್ನ ಕುರಿತು ಹೇಳ್ತಿದ್ದಾನೆ. ಆತನು ಇನ್ನೂ ತನ್ನ ಮಹಿಮೆಯನ್ನ ಪದವಿಯನ್ನ ಹೊಂದದೇ ಇದ್ದ ಕಾರಣ ಏನು ಹೊಂದಲಿಲ್ಲ? ವರವನ್ನು ಇನ್ನೂ ಬಂದಿದ್ದಿಲ್ಲ. ಯೇಸು ಕ್ರಿಸ್ತನಿಗೆ ಬಂದಿದ್ದಿಲ್ಲ ಇನ್ನು ಪವಿತ್ರಾತ್ಮವರನ್ನ ವರ. ಅದನ್ನ ಹೇಳ್ತಿದ್ದೇನೆ ಅಲ್ಲಿ. ಅದಕ್ಕೆ ಹೇಳ್ತಾನೆ, ಮತ್ತಾಯ 17ನೇ ಅಧ್ಯಾಯ ಯೋಹಾನ 17ನೇ ಅಧ್ಯಾಯ 1-2ನೇ ವಾಕ್ಯ ಓದಿ. ಬೇರೆ ನನಗಿದ್ದಂತ ಮಹಿಮೆಯಲ್ಲಿ ನನ್ನ ಮಹಿಮೆ ಪಡಿಸಿ ಅಂತ ಕೇಳ್ತಾನೆ. ಕ್ರಿಸ್ತನಲ್ಲಿ ಪ್ರೇರೆ, ಪವಿತ್ರಾತ್ಮನ ವರವನ್ನ ನಾವು ಯಾವಾಗ ಪಡ್ಕೊಂಡು? ಅಪೊಸ್ತಲರ ಕೃತ್ಯಗಳು ಯಾರಾದ್ರೂ ಓದಿ 2ನೇ ಅಧ್ಯಾಯ 38ನೇ ವಾಕ್ಯ. ಯಾವಾಗ ನಾವು ಪವಿತ್ರಾತ್ಮ ವರ ಬಿಡು, ಇವತ್ತು ಪವಿತ್ರಾತ್ಮನಲ್ಲಿ ನಾವಿದ್ದೇವೆ, ನೆಲೆಯಾಗಿ ನಿಂತಿದ್ದೇವೆ. ಆತ ನಮ್ಮ ಬಲಪಡಿಸ್ತದೆ, ನಡೆಸ್ತಾ ಇದ್ದಾನೆ. ಯಾರು ಓದಿ? ನಿಮ್ಮ ಪಾಪಗಳು ಪರಿಹಾರವಾದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನಮಗೆ ಪವಿತ್ರಾತ್ಮ ದಾನವನ್ನ ಪಡ್ಕೋಬೇಕು ಅಂದ್ರೆ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಹೊಂದಿದಾಗ ಅಂತ ಪೇತ್ರನಲ್ಲಿ ಹೇಳ್ತದೆ ಪ್ರೇರೆ. ಇವತ್ತು ನಾವು ಆ ಸ್ಥಳದಲ್ಲಿ, ಆ ಯೂನಿವರ್ಸ್ ಅಲ್ಲಿ ನಾವು ಓದ್ತಾ ಇದ್ದೇವೆ, ಆ ಸಬ್ಜೆಕ್ಟ್ ಅನ್ನ ನಾವು ಓದ್ತಾ ಇದೀವಿ, ಆ ವಿಷಯವನ್ನ ನಾವು ಕಲಿತಾ ಇದ್ದೀವಿ. ಇನ್ನು ವರ್ಷದಲ್ಲಿ ಇನ್ನು ಅನೇಕ ವಿಷಯಗಳನ್ನು ನೋಡೋ ಪ್ರೇರೆ. ಯಾಕಂದ್ರೆ ದಿ ಬೆಸ್ಟ್ ಕಾಲೇಜ್, ದಿ ಬೆಸ್ಟ್ ಸ್ಕೂಲ್, ದಿ ಬೆಸ್ಟ್ ಫುಡ್ ನಾವು ಹೇಗೆ ಸೆಲೆಕ್ಷನ್ ಮಾಡ್ತೀವೋ ಅದೇ ತರ ದಿ ಬೆಸ್ಟ್ ಸಬ್ಜೆಕ್ಟ್ ಯಾವ್ದು ಕರೆಕ್ಟ್ ಆದಂತ ನೀತಿ ಅದನ್ನ ನಾವು ಹುಡುಕ್ಬೇಕಾಗಿದೆ. ಯಾಕಂದ್ರೆ ನನ್ನನ್ನ ಈ ಲೋಕದ ಭವಿಷ್ಯವನ್ನ ಮುಗಿಸುವಂತ ನಾನೇ ಈ ಲೋಕದಲ್ಲಿ ನನ್ನ ಮಕ್ಕಳಿಗೆ ಎದುರು ನೋಡುವಂತ ಆಲೋಚನೆ ಇದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ್ದನ್ನ ನಾವು ಹುಡುಕ್ಬೇಕಾಗಿದೆ. ಅದಕ್ಕೆ ಹೇಳ್ತಾನೆ 7ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿ ಈಗ ತರ ನಾವು ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಹೋದಂತ ಕಾರ್ಯ 17ನೇ ವಾಕ್ಯದಲ್ಲಿ ಹೇಳ್ತಾನೆ ಏನಂತೆ, ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆಯ ಫಲವನ್ನ ಏನ್ ಮಾಡ್ತದೆ? ಕೊಡುವು. ನಮ್ಗೆ ಗೊತ್ತಲ್ವಾ ಯಾವ ಸ್ಕೂಲ್ ಬೆಸ್ಟ್, ಆ ಬೆಸ್ಟ್ ಕೊಟ್ಟೆ ಕೊಡುತ್ತೆ. ಉಳುಕು ಮರಗಳು ಏನ್ ಮಾಡ್ತದೆ? ಉಳುಕು ಮರಗಳು ಒಳ್ಳೆ ಫಲವನ್ನ ಏನ್ ಮಾಡೋದ? ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಉಳುಕ್ ಯಾವ ಮರ ಯಾವುದು? ಒಳ್ಳೆ ಫಲ ಕೊಡುವಂತ ಮರ ಯಾವ್ದು? ಹುಡುಕಬೇಕಾಗಿರೋದು ನಮ್ಮ ಕರ್ತವ್ಯ ಪ್ರೇರೆ. ದಿ ಬೆಸ್ಟ್ ಸಬ್ಜೆಕ್ಟ್ ನಾವು ಹುಡುಕ್ಬೇಕಾಗಿದೆ. ಬೆಸ್ಟ್ ಕಾಲೇಜ್ ಯಾವ್ದು ಅಂತ ನೋಡ್ತೀವಿ, ಅದೇ ತರ ಬೆಸ್ಟ್ ಯೂನಿವರ್ಸಲ್
ದೇವರು ಕೊಟ್ಟಂತ ಉತ್ತಮವಾದಂತ ಬೆಸ್ಟ್ ಅದನ್ನ ನಾವು ಹುಡುಕ್ಬೇಕಾಗಿದೆ. ಈ ವರ್ಷದಿಂದ ನಾವು ಹುಡುಕೋ ಪ್ರೇರೆ ಅದರಲ್ಲಿ ನೆಲೆಯಾಗಿ ನಿಂತಿರುವ ಯೇಸು ಕ್ರಿಸ್ತನ ಬರುವಿಕೆ ಹತ್ರ ಆಯ್ತಿದೆ. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವೆಲ್ಲರೂ ಸಹ ಸಂತೋಷವಾಗಿ ದೇವರ ಸನ್ನಿಧಾನಕ್ಕೆ ಹೋಗುವ ಈ ವಾಕ್ಯದ ಭಾಗದಲ್ಲಿ ನಡೆಸಿದ ನಿಮ್ಗೆಲ್ಲ ಪ್ರಯೋಜನವಾಗಿದೆ ಅಂತ ಅನ್ನಿಸ್ತಾ ಈ ವಾಕ್ಯದಲ್ಲಿ ನಡೆಸಿದ ದೇವರಿಗೂ ಸಮಯ ಕೊಟ್ಟ ದೇವರಿಗೂ ಸಭೆಯರಿಗೂ ಒಂದು ಹೇಳ್ತಾ ಮುಕ್ತಾಯ ಮಾಡಿಕೊಳ್ತೇನೆ. ಆಮೇಲೆ